ಆರಾಧನೆ ಅಂತಂದ್ರೆ ಜ್ಞಾನ, ಆರಾಧನೆ ಅಂದ್ರೆ ಚಾರಿತ್ರ್ಯ, ಆರಾಧನೆ ಅಂದ್ರೆ ತಪಸ್ಸು. ಈ ಗುಣಗಳನ್ನ ಆತ್ಮನಲ್ಲಿ ಸ್ವೀಕಾರ ಮಾಡ್ಕೊಳ್ಳೋದನ್ನ ಆರಾಧನೆ ಅಂತ ಹೇಳಿ ಕರಿತೀವಿ. ಚೂಪಾದಂತಹ ಕತ್ತಿಯನ್ನ ಅವಳು ಸಿದ್ಧ ಮಾಡಿ ಇಟ್ಕೊಂಡು ಕೂತಿರ್ತಾಳೆ. ಯಾಕೆಂತಂದ್ರೆ ಇವತ್ತು ರಾತ್ರಿ ಇವರು ಅನ್ನ ಹಾಕಕ್ಕೆ ಬಂದೇ ಬರ್ತಾರೆ. ಗರ್ಭವತಿ ಆಗ್ತಾಳೆ. ಯಾರು? ಮಗಳಾದಂತಹ ಗಂಭೀರೆ ಎಂಬ ವೃದ್ಧ ಸ್ತ್ರೀಯ ಮಗಳಾದಂತಹ ಹರಿಣಿ ಅವಳು ಗರ್ಭವತಿ ಆಗ್ತಾಳೆ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಗಂಭೀರೆ ಎಂಬ ವೃದ್ಧ ಸ್ತ್ರೀಯ ಕತೆ, ಶಿವಕೋಟೆಯಾಚಾರ್ಯ ಬರೆದಿರುವಂತಹ ಈ ಕಥೆಯನ್ನ ನಾವು ನೋಡ್ಕೊಂಡು ಬರೋಣ. ಬನ್ನಿ. ಮೊದಲಿಗೆ ಲೇಖಕರ ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ವಡ್ಡಾರಾಧನೆ ಎಂಬ ಪ್ರಸಿದ್ಧ ಪ್ರಾಚೀನ ಗದ್ಯ ಸಾಹಿತ್ಯ ಗ್ರಂಥವು ಕನ್ನಡ ಸಾರಸ್ವತ ಲೋಕದ ಉತ್ಕೃಷ್ಟ ಸಾಹಿತ್ಯ ಕೃತಿಗಳಲ್ಲಿ ಮಹತ್ವದ ಕೃತಿ ಎಂದು ಪರಿಗಣಿಸಲ್ಪಟ್ಟ. ವಡ್ಡಾರಾಧನೆ, ವೃದ್ಧರ ಆರಾಧನೆ ಅಂತ ಹೇಳಿ ಇದು ಪ್ರಸಿದ್ಧವಾಗಿ ಕನ್ನಡ ಸಾರಸ್ವತ ಲೋಕದಲ್ಲಿ ಒಂದು ಉತ್ಕೃಷ್ಟವಾದಂತಹ ಗ್ರಂಥ ಅಂತ ಹೇಳಿ ಪ್ರಸಿದ್ಧ ಆಗಿದೆ. ಈ ಸಾಹಿತ್ಯ ಕೃತಿಯಲ್ಲಿ ಸುಕುಮಾರ ಸ್ವಾಮಿಯ ಕತೆ, ಭದ್ರಬಾಹು ಭಟ್ಟಾರಕರ ಕತೆ, ಚಾಣಕ್ಯ ಋಷಿಯ ಕತೆ, ದಂಡಕ ಋಷಿಯ ಕತೆ, ವಿದ್ಯುಚ್ಚೋರ ಋಷಿಯ ಕತೆ, ವೃಷಭಸೇನ ಋಷಿಯ ಕತೆ ಮುಂತಾದ 19 ಮಂದಿ ಮಹಾಪುರುಷರ ಕತೆಗಳನ್ನ ಇಲ್ಲಿ ನಾವು ಕಾಣ್ಬೋದು. ವಡ್ಡಾರಾಧನೆ ಅನ್ನುವಂತಹ ಗ್ರಂಥದಲ್ಲಿ ಸರಿಸುಮಾರು 19 ಮಹಾಪುರುಷರ ಒಂದು ಕಥೆಯನ್ನ ನಾವಿಲ್ಲಿ ಕಾಣ್ತೀವಿ. ಇವರೆಲ್ಲರೂ ಕೂಡ ದೇವ, ದಾನವ, ಬೆಂತರ, ಪ್ರಾಣಿ ಮುಂತಾದವರು ತಂದೊಡ್ಡುವ ಉಪಸರ್ಗಗಳನ್ನು, ಹಸಿವು, ನೀರಡಿಕೆ ಮುಂತಾದ ಪರಿಶಹಗಳನ್ನ ಸಹಿಸಿಕೊಂಡು ತಪಸ್ಸು ಮಾಡಿ ಸಲ್ಲೇಖನ ವ್ರತದಿಂದ ಸಮಾಧಿ ಮರಣ ಪಡೆದಂತಹ ಮಹಾಪುರುಷರು. ಇವರೆಲ್ಲ 19 ಮಂದಿ ಮಹಾಪುರುಷರು ಎಂಥವರು ಅಂತಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ದೇವತೆಗಳೇ ಅವರನ್ನ ಪರೀಕ್ಷೆ ಮಾಡ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಬೆಂತರಗಳೇ ಪರೀಕ್ಷೆಯನ್ನ ಮಾಡ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ರಾಕ್ಷಸರೇ ಅವರನ್ನ ಪರೀಕ್ಷೆ ಮಾಡ್ತಾರೆ. ಹಸಿವು, ನೀರಡಿಕೆ ಈ ರೀತಿಯ ಕಷ್ಟಗಳನ್ನ, ತೊಂದರೆಗಳನ್ನ ನೀಡಿ, ಅನೇಕ ತೊಂದರೆಗಳನ್ನ ನೀಡಿ ಅವರು ಎಷ್ಟು ಸಮರ್ಥರು ಅಂತ ಹೇಳಿ ಅನೇಕ ರೀತಿಯಲ್ಲಿ ಪರೀಕ್ಷೆಯನ್ನ ಮಾಡಿದಂಥವರು. ಆ ಪರೀಕ್ಷೆಯಲ್ಲಿ ಅವರೆಲ್ಲವನ್ನೂ ಕೂಡ ಗೆದ್ದಂತಹ ಮಹಾಪುರುಷರು. ಕೊನೆಗೆ ಸಲ್ಲೇಖನ ವ್ರತದಿಂದ ಅನ್ನ, ಆಹಾರ ಎಲ್ಲವನ್ನೂ ಕೂಡ, ಅಂದ್ರೆ ಆಹಾರ, ನೀರು ಎಲ್ಲವನ್ನೂ ಕೂಡ ಬಿಟ್ಟು ಸಲ್ಲೇಖನ ವ್ರತದಿಂದ ಅವರು ತಪಸ್ಸನ್ನ ಮಾಡಿ, ಸಾಧನೆಯನ್ನ ಮಾಡಿ ಮುಕ್ತಿಯನ್ನ ಪಡೆದಂತಹ ಮಹಾಚೇತನರು ಅಥವಾ ಮಹಾಪುರುಷರು. ಇಂಥವರ ಕಥೆಯನ್ನ ನಾವು ಈ ಒಂದು ವಡ್ಡಾರಾಧನೆ ಅನ್ನುವಂತಹ ಕೃತಿಯಲ್ಲಿ ನೋಡ್ತೀವಿ. ಅದರಲ್ಲಿ ಸುಕುಮಾರ ಸ್ವಾಮಿ, ಭದ್ರಬಾಹು ಭಟ್ಟಾರಕ ಸ್ವಾಮಿ ಅಥವಾ ಭದ್ರಬಾಹು ಭಟ್ಟಾರಕರು ಋಷಿ ಅಥವಾ ಚಾಣಕ್ಯ ಋಷಿ, ವಿದ್ಯುಚ್ಚೋರ ಋಷಿಯ ಕತೆ, ಹೀಗೆ ಅನೇಕ ರೀತಿಯ ಒಂದು ಪರೀಕ್ಷೆಗಳ ನಂತರ ಅವರಿಗೆ ಮೋಕ್ಷ ಸಿಗುವಂಥದ್ದು, ಮುಕ್ತಿ ಸಿಗುವಂತಹ ಸಂದರ್ಭಗಳನ್ನು ನಾವು ಈ ಕಥೆಗಳಲ್ಲಿ ನೋಡ್ತೀವಿ. ಅಂತಹ ಕಥೆಯೇ ವಡ್ಡಾರಾಧನೆ ಅನ್ನುವಂತಹ ಕೃತಿ. ಇಲ್ಲಿ ನಿರೂಪಿತವಾಗಿರುವಂತಹ ಪ್ರತಿಯೊಂದು ಕಥೆಯ ಆರಂಭದಲ್ಲಿಯೂ ಒಂದೊಂದು ಪ್ರಾಕೃತವಾದಂತಹ ಗಾದೆ ಇದೆ. ಪ್ರಾಕೃತ ಭಾಷೆಯಲ್ಲಿ ಗಾದೆ ಇದೆ. ಕನ್ನಡದಲ್ಲಿ ಅದರ ಅನುವಾದವನ್ನು ಕೂಡ ನೀಡಲಾಗಿದೆ. ಪ್ರಾಕೃತ ಭಾಷೆಯ ಗಾದೆ ಕೂಡ ಇದೆ, ಅದರಲ್ಲಿ ಕನ್ನಡದಲ್ಲಿ ಅನುವಾದವನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಥೆಯಲ್ಲೂ ಕೂಡ ಹಲವು ಉಪಕಥೆಗಳು ಇದ್ದು ಕಥಾಗುಚ್ಛಗಳಂತೆ ಅವು ಕಂಡು ಬರುತ್ತದೆ. ಅಂದ್ರೆ ಒಂದು ಕತೆಗೆ ಇನ್ನೊಂದು ಕತೆ, ಒಂದು ಕತೆಗೆ ಇನ್ನೊಂದು ಕತೆ ಅಂತ ಹೇಳಿ ಹಲವು ಕಥಾಗುಚ್ಛಗಳು ನಮಗೆ ಈ ವಡ್ಡಾರಾಧನೆಯಲ್ಲಿ ಕಂಡು ಬರುತ್ತೆ. ಒಂದು ಕತೆಗೆ ಒಂದೊಂದು ಉಪಕಥೆಗಳನ್ನು ಇದೆ. ಆ ಉಪಕಥೆಗಳ ಜೊತೆಗೆ ಮತ್ತೊಂದು ಉಪಕಥೆಗಳು ಕೂಡ ಇರುವಂಥದ್ದನ್ನ ನಾವು ನೋಡ್ತೀವಿ. ಈ ರೀತಿಯ ಕಥಾಗುಚ್ಛಗಳನ್ನ ಈ ವಡ್ಡಾರಾಧನೆ ಅನ್ನುವಂತಹ ಕೃತಿಯಲ್ಲಿ ಕಾಣ್ತೇವೆ. ಕೆಲವು ಕಥೆಗಳ ಮಧ್ಯದಲ್ಲಿ ಸಂಸ್ಕೃತ,
ಪ್ರಾಕೃತ ಮತ್ತು ಅಪಭ್ರಂಶ ಭಾಷೆಯ ಶ್ಲೋಕಗಳು, ಗಾಹೆಗಳು ಅಂದ್ರೆ ಗಾದೆಗಳು ಮತ್ತು ಕೆಲವೊಂದು ಕನ್ನಡ ಪದ್ಯಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ಸಂಸ್ಕೃತ, ಪ್ರಾಕೃತ ಇದರ ಶ್ಲೋಕ ಮತ್ತು ಗಾದೆಗಳನ್ನ ಮತ್ತು ಕನ್ನಡದ ಪದ್ಯಗಳನ್ನು ಕೂಡ ನಾವು ಮಧ್ಯೆ ಮಧ್ಯೆ ಕಾಣಬಹುದು. ಮೂಲ ಆರಾಧನಾ ಅಥವಾ ಭಗವತಿ ಆರಾಧನಾ ಎಂಬ ಪ್ರಾಕೃತ ಗ್ರಂಥದ ಕವಚ ಎಂಬ ಅಧಿಕಾರದ ಕನ್ನಡ ಅನುವಾದವೇ ಪ್ರಸ್ತುತ ಒಡ್ಡಾರಾಧನೆ ಎಂಬ ಕೃತಿ. ಇದನ್ನ ನೀವು ನೋಡ್ಕೋಬೇಕು, ಗಮನಿಸ್ಕೋಬೇಕು. ಮೂಲ ಆರಾಧನಾ ಅಥವಾ ಭಗವತಿ ಆರಾಧನಾ ಅಂತ ಹೇಳಿ ಒಡ್ಡಾರಾಧನೆಯನ್ನ ಕರೀತಾರೆ. ಎಂಬ ಪ್ರಾಕೃತ ಗ್ರಂಥದ ಕವಚ ಎಂಬಂತಹ ಅಧಿಕಾರದ ಕನ್ನಡ ಅನುವಾದವೇ ಈ ಒಡ್ಡಾರಾಧನೆ ಅನ್ನುವಂತಹ ಕೃತಿ. ಆರಾಧನೆ ಅಂತಂದ್ರೆ ದರ್ಶನ, ಆರಾಧನೆ ಅಂದ್ರೆ ಜ್ಞಾನ, ಆರಾಧನೆ ಅಂದ್ರೆ ಚಾರಿತ್ರ, ಆರಾಧನೆ ಅಂದ್ರೆ ತಪಸ್ಸು. ಈ ಗುಣಗಳನ್ನ ಆತ್ಮನಲ್ಲಿ ಸ್ವೀಕರಿಸುವುದು ಅಂತ. ಆರಾಧನೆ ಅಂತಂದ್ರೆ ದರ್ಶನ, ಆರಾಧನೆ ಅಂತಂದ್ರೆ ಜ್ಞಾನ, ಆರಾಧನೆ ಅಂದ್ರೆ ಚಾರಿತ್ರ್ಯ, ಆರಾಧನೆ ಅಂದ್ರೆ ತಪಸ್ಸು. ಈ ಗುಣಗಳನ್ನ ಆತ್ಮನಲ್ಲಿ ಸ್ವೀಕಾರ ಮಾಡ್ಕೊಳ್ಳೋದನ್ನ ಆರಾಧನೆ ಅಂತ ಹೇಳಿ ಕರಿತೀವಿ. ಈ ಒಡ್ಡಾರಾಧನೆ ಹೀಗೆ ಮಾಡುವುದರಿಂದ ಈ ರೀತಿ ಆತ್ಮನಲ್ಲಿ ಸ್ವೀಕಾರ ಮಾಡಿ ಆತ್ಮಶುದ್ಧಿಯಾಗಿ ಅವರಿಗೆ ಮುಕ್ತಿ ದೊರೆಯುತ್ತದೆ ಅನ್ನೋದು ಜೈನ ಧರ್ಮದ ನಂಬಿಕೆ. ಈ ಚತುರ್ವಿಧ ಆರಾಧನೆಯ ಮೂಲಕ ಸಮಾಧಿ ಮರಣ ಪಡೆದ ಮಹಾಪುರುಷರ ಕಥೆಗಳೇ ಪ್ರಸ್ತುತ ಒಡ್ಡಾರಾಧನೆ ಅನ್ನುವಂತಹ ಕೃತಿಗಳಲ್ಲಿ ಇರೋದು. ಈ ಚತುರ್ವಿಧಗಳ ಮೂಲಕ ಸಮಾಧಿ ಮರಣವನ್ನ ಪಡೆದಂತಹ ಮಹಾಪುರುಷರ ಒಂದು ಕಥೆಗಳೇ ಪ್ರಸ್ತುತ ಒಡ್ಡಾರಾಧನೆಯಲ್ಲಿ ನಿರೂಪಿತ ಆಗಿದೆ. 19 ಮಹಾಪುರುಷರ ಒಂದು ಕಥೆಯನ್ನ ಅಲ್ಲಿ ನಿರೂಪಿಸಲಾಗಿದೆ. ಈ ಪ್ರಸ್ತುತ ಪಠ್ಯಭಾಗವನ್ನು ನಿಮಗೆ ಸುಕುಮಾರ ಸ್ವಾಮಿಯ ಕಥೆಯಿಂದ ಆಯ್ಕೆ ಮಾಡಲಾಗಿದೆ. ಮೊದಲನೇ ಕಥೆಯಾದಂತಹ ಸುಕುಮಾರ ಸ್ವಾಮಿಯ ಕಥೆಯಿಂದ ಈ ಪ್ರಸ್ತುತ ನಿಮಗಿಟ್ಟಿರುವಂತಹ ಕಥೆ ಇದೆಯಲ್ಲ, ಗಂಭೀರೆ ಎಂಬ ವೃದ್ಧ ಸ್ತ್ರೀಯ ಕಥೆ, ಅದನ್ನ ಆಯ್ಕೆ ಮಾಡಲಾಗಿದೆ. ಗಂಭೀರೆ ಎಂಬ ವೃದ್ಧೆಯೊಬ್ಬಳು ತನ್ನ ಜಾಣತನದಿಂದ 8 ಮಂದಿ ಕಳ್ಳರನ್ನ ತನ್ನ ಅಧೀನರನ್ನಾಗಿ ಮಾಡಿಕೊಂಡು ಅವರನ್ನ ನಿಯಂತ್ರಿಸುತ್ತಿದ್ದಂತಹ ಪ್ರಸಂಗವನ್ನ ಈ ಕಥೆಯಲ್ಲಿ ಚಿತ್ರಿಸಲಾಗಿದೆ. ಅಂದ್ರೆ ಅವಳ ಜಾಣತನದಿಂದ ಅವಳು ಯಾವ ರೀತಿ ನಿಯಂತ್ರಿಸುತ್ತಿದ್ದಳು, ಕಳ್ಳರನ್ನ ಯಾವ ರೀತಿ ನಿಯಂತ್ರಣ ಮಾಡ್ಕೊಂಡಿದ್ಲು, ತನ್ನ ಅಧೀನದಲ್ಲಿ ಯಾವ ರೀತಿ ಇಟ್ಕೊಂಡಿದ್ಲು ಗಂಭೀರೆ ಅನ್ನುವಂತಹ ವೃದ್ಧ ಸ್ತ್ರೀ ಅನ್ನೋದನ್ನ ನಾವು ಈ ಕಥೆಯಲ್ಲಿ ನಾವು ನೋಡ್ಬೋದು. ಪ್ರಸ್ತುತ ಕಥೆಯನ್ನ ನಾವು ನೋಡೋಣ ಬನ್ನಿ. ಒಡ್ಡಾರಾಧನೆ ಅನ್ನುವಂತಹ ಕೃತಿ. ಈ ಒಡ್ಡಾರಾಧನೆ ಅನ್ನುವಂತಹ ಕೃತಿಯನ್ನ ಇತ್ತೀಚೆಗೆ ಹಂಪ ನಾಗರಾಜಯ್ಯ ಅವರು ಬ್ರಾಜಿಷ್ಣು ಈ ಕಥೆಯನ್ನ ಬರೆದಿರೋದು. ಕವಚ ಅನ್ನುವಂತಹ ಈ ಭಾಗ ಇದನ್ನ ಬ್ರಾಜಿಷ್ಣು ಬರೆದಿರೋದು ಅಂತ ಹೇಳಿ ಇದೆ. ಶಿವಕೋಟ್ಯಾಚಾರ್ಯ ಅಂತ ಹೇಳಿ ಅನೇಕ ವರ್ಷಗಳವರೆಗೂ ಕೂಡ ಅದನ್ನ ವಿದ್ವಾಂಸರು ಆ ರೀತಿ ತಿಳ್ಕೊಂಡಿದ್ರು. ಆದ್ರೆ ಬ್ರಾಜಿಷ್ಣು ಈ ಒಡ್ಡಾರಾಧನೆ ಕೃತಿಯನ್ನ ಬರೆದಿರೋದು ಅನ್ನೋದನ್ನ ಹಂಪ ನಾಗರಾಜಯ್ಯ ಅವರು ತಿಳಿಸಿದ್ದಾರೆ. ಒಟ್ಟಾರೆ ಈ ಕಥೆಯಲ್ಲಿರುವಂತಹ ಒಡ್ಡಾರಾಧನೆ ಕಥೆಯಲ್ಲಿರುವಂತಹ ಮೊದಲನೇ ಕಥೆಯಾದಂತಹ ಸುಕುಮಾರ ಸ್ವಾಮಿಯ ಕಥೆ, ಆ ಸುಕುಮಾರ ಸ್ವಾಮಿಯ ಕಥೆಯಿಂದ ಆಯ್ದ ಭಾಗವೇ ಗಂಭೀರೆ ಎಂಬ ವೃದ್ಧ ಸ್ತ್ರೀಯ ಕತೆ. ನೋಡೋಣ ಕತೆ ಏನನ್ನ ಹೇಳ್ತಾ ಇದೆ. ಗಂಭೀರೆ ಎಂಬ ವೃದ್ಧ ಸ್ತ್ರೀಯ ಕತೆ. ಹರಿಪುರಿ ಎಂಬ ಪೊಲಳೊಳ್ ಗಂಭೀರೆ ಎಂಬ ಓರ್ವಳ್ ಬಿರ್ದಿ. ಹರಿಪುರ ಅನ್ನುವಂತಹ ಪೊಳಲು, ಪೊಳಲು ಅಂತಂದ್ರೆ ಊರು ಅಂತ, ಹಳ್ಳಿ. ಆ ಪೊಳಲಲ್ಲಿ ಗಂಭೀರೆ ಅನ್ನುವಂತಹ ಓರ್ವಳ್ ಬಿರ್ದಿ. ಬಿರ್ದಿ ಅಂತಂದ್ರೆ ಮುದುಕಿ ಅಂತ. ಹರಿಪುರ ಅನ್ನುವಂತಹ ಊರಿನಲ್ಲಿ ಒಬ್ಬ ಗಂಭೀರೆ ಅನ್ನುವಂತಹ ಮುದುಕಿ ಇರ್ತಾಳೆ. ಆಕೆಯ ಮಗಳ್ ಹರಿಣಿ ಎಂಬಳ್. ಆಕೆಯ ಮಗಳ ಹೆಸರು ಏನು ಅಂತಂದ್ರೆ ಹರಿಣಿ ಅಂತ ಹೇಳಿ ಆಕೆಯ ಮಗಳ ಹೆಸರು. ಯಾರ ಮಗಳ ಹೆಸರು? ಗಂಭೀರೆ ಅನ್ನುವಂತಹ ವೃದ್ಧ ಸ್ತ್ರೀಯ ಮಗಳ ಹೆಸರೇನು ಅಂತಂದ್ರೆ ಹರಿಣಿ ಅಂತ. ಗಂಭೀರೆ ಇದ್ದಂತಹ ಊರು ಯಾವುದು ಅಂತಂದ್ರೆ ಹರಿಪುರ ಅನ್ನುವಂತಹ ಊರು. ಆ ಹರಿಣಿ ಎಂಬಳ್ ಆಕೆಯಂ ಜಯಂತವೆಂಬ ಪೊಲಳೊಳ್, ಜಯಂತ ಅನ್ನುವಂತಹ ಊರಲ್ಲಿ ವಸುದತ್ತನೆಂಬ ಪರದಂಗೆ, ಪರದ ಅಂತಂದ್ರೆ ವ್ಯಾಪಾರಿ ಅಂತ, ವಸುದತ್ತ ಅನ್ನುವಂತಹ ವ್ಯಾಪಾರಿಗೆ ಕೊಟ್ಟೊಡೆ ಅಂದ್ರೆ ಮದುವೆ ಮಾಡಿ ಕೊಟ್ಟಿದ್ಲು. ಆ ಅಜ್ಜಿ ಅಥವಾ ಆ ಮುದುಕಿ, ಆ ವೃದ್ಧ ಸ್ತ್ರೀಯಾದಂತಹ ಗಂಭೀರೆ ಹರಿಣಿ ಎನ್ನುವಂತಹ ತನ್ನ ಮಗಳನ್ನ ವಸುದತ್ತ ಅನ್ನುವಂತಹ ವ್ಯಾಪಾರಿಗೆ ಕೊಟ್ಟು ಮದುವೆ ಮಾಡಿಸಿದ್ಲು. ಅವರಿದ್ದಂತಹ ಊರು ಯಾವುದು ಅಂತಂದ್ರೆ, ತನ್ನ ಮಗಳಿದ್ದಂತಹ ಊರಿನ ಹೆಸರು ಯಾವುದು ಅಂತಂದ್ರೆ ಜಯಂತ ಅನ್ನೋದು ತನ್ನ ಮಗಳನ್ನ ಕೊಟ್ಟಂತಹ ಊರು.
ಆ ರೀತಿ ಅವನಿಗೆ ಕೊಟ್ಟು ಮದುವೆ ಮಾಡಿಸಿದಾಗ ಆಕೆಗೆ ಗರ್ಭಮಾಗಿ ಮೋದಗೆಯ ಮೇಗೆ ಅವಳು ಗರ್ಭವತಿ ಆಗ್ತಾಳೆ. ಯಾರು? ಮಗಳಾದಂತಹ ಗಂಭೀರೆ ಎಂಬ ವೃದ್ಧ ಸ್ತ್ರೀಯ ಮಗಳಾದಂತಹ ಹರಿಣಿ ಅವಳು ಗರ್ಭವತಿ ಆಗ್ತಾಳೆ. ಗರ್ಭವತಿ ಆದ್ಮೇಲೆ ಅನೇಕ ಬಯಕೆಗಳು ಅನ್ನೋದು ಅವಳಿಗುಂಟಾಗುತ್ತೆ. ಅವಳಿಗೇನು ಬಯಕೆ ಆಗುತ್ತೆ ಅಂತಂದ್ರೆ ಮೋದಗೆಯ ಮೇಗೆ ಬಯಕ ಮಾದೊಡೆ, ಅಂದ್ರೆ ಕಡುಬನ್ನ ತಿನ್ಬೇಕು ಅಂತ ಹೇಳಿ ಅವಳಿಗೆ ಬಯಕೆ ಉಂಟಾಗುತ್ತೆ. ಗರ್ಭವತಿಯಾದಂತಹ ಹರಿಣಿ ಅನ್ನುವಂತಹ ಗಂಭೀರೆಯ ಮಗಳಿಗೆ ಅವಳಿಗೆ ಕಡುಬು ತಿನ್ಬೇಕು ಅಂತ ಹೇಳಿ ಆಸೆ ಆಗುತ್ತೆ, ಬಯಕೆ ಆಗುತ್ತೆ. ಅದರಿಂದ ತಾಯಿ ಪಲವಂ ತೆರೆದ ಲಡ್ಡುಗೆಗಳ್ ಮಂಡುಗೆಗಳಂ ಮೊದಲಾಗೊಡೆಯ ಪಲவும் ಭಕ್ಷ ರೂಪಂಗಳಮ್ಮಂ ಕೊಂಡು ಗಂಭೀರಿ ಎಂಬ ಬಿರ್ದಿ ಹರಿಪುರದಿಂದ ಪೊರಮಟ್ಟು ಮಗಳಿದ್ದ ಊರ್ಗೆ ಪೋಪಳ್. ಅದರಿಂದ ತಾಯಿಯಾದವಳು ಈ ಕಡುಬು ಅನೇಕ ಭಕ್ಷ್ಯ ಭೋಜನವನ್ನ ಅವಳು ಮಾಡ್ಕೋತಾಳೆ. ಮಂಡಿಗೆಗಳು, ಆಮೇಲೆ ಕಡುಬು, ನಾನಾ ರೀತಿಯ ಭಕ್ಷ್ಯವನ್ನ ಅವಳು ತಯಾರಿ ಮಾಡಿಕೊಂಡು ಆ ಗಂಭೀರೆ ಎನ್ನುವಂತಹ ಬಿರ್ದಿ ಹರಿಪುರದಿಂದ ಹೊರಮಟ್ಟು, ಅಂದ್ರೆ ಹರಿಪುರದಿಂದ ಹೊರಗೆ ತನ್ನ ಮಗಳಿದ್ದ ಊರಿಗೆ ಪೋಪಳ್. ತನ್ನ ಮಗಳಿದ್ದಂತಹ ಊರು ಯಾವುದು ಅಂತಂದ್ರೆ ಜಯಂತ ಅನ್ನುವಂತಹ ಊರು. ಅಲ್ಲಿಗೆ ಅವಳು ಹೋಗ್ತಾಳೆ. ಮಗಳಿದ್ದ ಊರಿಗೆ ಪೋಪಳ್. ಅನ್ನೆಗ ಎಡೆಯೊಳ್ ಎಣ್ಬರ್ ಕಳ್ಳರಂ ಕಂಡು ಅವರೊಳಗೆ ಓರ್ವನಂ ಪಿಡಿದಳ್ತು ಎನ್ನ ಮಗಂ ನಿನ್ನನೇ ಪೋಲ್ಕುಂ 12 ವರಿಸಂ போதனெந்தறியன் ಆತನುಂ ಕಾಣದೆ ಇರುಳುಂ ಪಗಲುಂ ನೆನೆದು ಕಣ್ಗಳ್. ನೋಡಿ, ಗಂಭೀರೆ ಎನ್ನುವಂತಹ ಮುದುಕಿ ಹರಿಪುರದಿಂದ ಅವಳು ಹೊರಗೆ ಬರ್ತಾಳೆ, ತನ್ನ ಮಗಳಿದ್ದಂತಹ ಊರಿಗೆ ಬರ್ತಾಳೆ. ಹೀಗೆ ಬರ್ಬೇಕಾದ್ರೆ ಎಡೆಯೊಳ್ ಅಂತಂದ್ರೆ ದಾರಿಯ ಮಧ್ಯದಲ್ಲಿ ಎಣ್ಬರ್ ಕಳ್ಳರು ಅಂದ್ರೆ 8 ಜನ ಕಳ್ಳರು ಅವರೊಳಗೆ 8 ಜನ ಕಳ್ಳರು ಎದುರುಗಡೆ ಬರ್ತಾರೆ. ಅವಳು ಗೊತ್ತಾಗೋಗುತ್ತೆ ಬಂದಿದ ತಕ್ಷಣ ಕಳ್ಳರು ಈಗ ಬಂದಿದ್ದಾರೆ, ತಾನು ಸಿಕ್ಕಾಕೊಬಿಟ್ಟಿದ್ದೀನಿ, ಏನಾದ್ರೂ ಒಂದು ಉಪಾಯವನ್ನ ಈಗ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ನನ್ನ ಹತ್ರ ಇರೋದ್ನೆಲ್ಲವನ್ನು ಕೂಡ ಅವರು ದೋಚ್ಕೊಂಡು ಹೋಗ್ತಾರೆ ಅನ್ನೋದು ಆ ಜಾಣ ಮುದುಕಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವರೊಳಗೆ ಓರ್ವನನ್ ಪಿಡಿದಳ್ತು ಅಂತಂದ್ರೆ ಅವರಲ್ಲಿ ಒಬ್ಬನನ್ನ ಹಿಡಿದು ಜೋರಾಗಿ ಗೋಳ್ಗರಿತಾಳೆ, ಅಳ್ತಾಳೆ. ಎನ್ನ ಮಗಂ ನಿನ್ನನೇ ಪೋಲ್ಕುಂ, ನನ್ನ ಮಗ ನಿನ್ನನೇ ಹೋಲ್ತಾನಪ್ಪ, ನನ್ನ ಮಗ ನಿನ್ನನೇ ಹೋಲ್ತಾನೆ. 12 ಬರಿಸಂ ಅಂತಂದ್ರೆ 12 ವರ್ಷವಾಯಿತು. ಪೋದನ್ ಎತ್ತ ಪೋದನೋ ಎಂದರಿಯನ್, ಅವನು ಹೋದವನು 12 ವರ್ಷ ಆಯ್ತು, ಅವನು ನನ್ನನ್ನ ಬಿಟ್ಟು ಅಥವಾ ನನ್ನಿಂದ ಕಳೆದು ಹೋಗಿ ಅವನು 12 ವರ್ಷ ಆಯ್ತು. ಯಾವ ಕಡೆ ಹೋಗಿದನೋ, ಎಲ್ಲಿ ಹೋಗಿದನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಇವಳು ಉಪಾಯದಿಂದ ಆ ಕಳ್ಳರಲ್ಲಿ ಒಬ್ಬನನ್ನ ಹಿಡ್ಕೊಂಡು ಗೋಳಾಡ್ತಾಳೆ, ಅಳ್ತಾಳೆ. ಆ ಬಿರ್ದಿ ಆತನಂ ಕಾಣದೆ ಇರುಳುಂ ಪಗುಲುಂ ನೆನೆದು ಕಣ್ಗಳು, ಅಂದ್ರೆ ಆತನನ್ನ ನಾನು ಕಾಣದೆ ಹಗಲಿರುಳೂ ಕೂಡ ನಾನು ಹತ್ತು ನನ್ನ ಕಣ್ಣುಗಳು ಬಾತಿರ್ಪವು. ನನ್ನ ಕಣ್ಣುಗಳು ಎಲ್ಲವೂ ಕೂಡ ಯಾವ ರೀತಿ ಆಗೋಗಿದೆ ಅಂತಂದ್ರೆ ಊದ್ಕೊಂಡಿದೆ. ಯಾಕೆ ಅಂತಂದ್ರೆ ಹತ್ತು ಹಗಲು ಇರುಳು ಹತ್ತು ನನ್ನ ಕಣ್ಣೆಲ್ಲವೂ ಕೂಡ ಊದ್ಕೊಂಡಿದೆ. ಹಿಂದೆನಗೆ ಆತಂ ಬಂದಂತಿರೆ, ಅದರಿಂದ ಇವತ್ತು ನನಗೆ ಆತನೇ ಬಂದಿದ್ದಾನೆ, ನನ್ನ ಮಗನೇ ಬಂದಿದ್ದಾನೆ ಅಂತ ಹೇಳಿ ಅನ್ಸಪ್ಪ. ನಿನ್ನನ್ನು ನೋಡಿ ನನ್ನ ಮಗನೇ ವಾಪಸ್ಸು ಬಂದಿದ್ದಾನೆ. 12 ವರ್ಷ ಹೋದವನು ಮಗ ಎಲ್ಲಿ ಹೋದ್ನು ಅಂತ ಹೇಳಿ ಗೊತ್ತಿಲ್ಲ, ಇವತ್ತು ವಾಪಸ್ಸು ಬಂದಿದ್ದಾನೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಹಿಂದೆನಗೆ ಆತಂ ಬಂದಂತಿರೆ, ನಿನ್ನಂ ಕಂಡು ಸಂತೋಷಮಾಯಿತು ಮಗನೇ, ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷ ಆಯ್ತಪ್ಪ, ನನ್ನ ಮಗನೇ ಬಂದಿದ್ದಾನೆ ಅಂತ ಹೇಳಿ ಅನಿಸ್ಬಿಡ್ತು ನನಗೆ. ಅಂದ್ರೆ ನಿನ್ನನೇ ಹೋಲೋ ಅವನು ಅಂತ 12 ವರ್ಷದ ಹಿಂದೆ ಅವನು ಕಳೆದೋಗಿರೋನು, ನಿನ್ನನೇ ಹೋಲುವಂಥವನು ನನಗೆ ಇವತ್ತು ತುಂಬ ಸಂತೋಷ ಅನ್ನೋದು ಆಯಿತು. ಯಾಕೆ ಅಂತಂದರೆ ನನ್ನ ಮಗನೇ ವಾಪಸ್ ಬಂದಿದ್ದಾನೆ ಅಂತ ಹೇಳಿ ಅನ್ನಿಸ್ತು. ಅದರಿಂದ ಮಗನೇ ನೀವೆಲ್ಲರೂ ಕೂಡ ಬನ್ನಿ. ಎಲ್ಲಿಗೆ? ನಾನು ನನ್ನ ಮಗಳ ಊರಿಗೆ ಹೋಗ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ನನ್ನ ಜೊತೆ ಬನ್ನಿ. ಪೋಪಂ ಸಾರೆ ಊರಂ ಅಂದರೆ ಹತ್ತಿರದೇ ಊರು. ಹರಿಪುರದಿಂದ ಈಗ ಅಲ್ಲಿ ಜಯಂತ ಅನ್ನುವಂಥ ಊರಿಗೆ ಆಕೆ ಹೋಗ್ತಾ ಇದ್ದಾಳೆ, ತುಂಬ ಹತ್ತಿರನೇ ಇದೆ. ನೀವೆಲ್ಲರೂ ಕೂಡ ನನ್ನ ಜೊತೆ ಬನ್ನಿ. ಸಾರೆ ಊರಂ ಹತ್ತಿರದ ಊರು. ಮಿಂದು ಉಂಡು ಉಟ್ಟು ವಿಶ್ರಮಿಸಿ ನಾಳೆ ಪೋಪಿಯರ್ ಎಂದೊಡಂಗೊಂಡು
ಅಂದರೆ ಮಿಂದು ಉಂಡು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕಿ ಊಟವನ್ನು ಮಾಡಿ ವಿಶ್ರಾಂತಿಯನ್ನು ತಗೊಂಡು ನಾಳೆ ನೀವು ಹೋಗಿ ಬನ್ನಿ, ನೀವು ಇವತ್ತು ನನ್ನ ಮನೆಗೆ ಬನ್ನಿ, ನನ್ನ ಜೊತೆಗೆ ಬನ್ನಿ ಅಂತ ಹೇಳಿ ಪೋಪಿರೆಂದೊಡಂಗೊಂಡು ಹೋಗಿ ಮಗಳ ಮನೆಯನ್ನು ಎಯ್ದಿ. ಸರಿ, ಅವರನ್ನ ಎಲ್ಲರನ್ನೂ ಕೂಡ ಕರ್ಕೊಂಡು ಈ ಮುದುಕಿ ಬಿರ್ದಿ ಅವರೆಲ್ಲರನ್ನು ಕರ್ಕೊಂಡು ಮಗಳ ಮನೆಗೆ ಅವಳು ಹೋಗ್ತಾಳೆ. ಮಗಳ ಮನೆಯನ್ನು ಏಯ್ದಿ ಅವ್ರಿಗೆಲ್ಲ ನೀರನ್ನು ಇಡಿಸಿ, ಅವ್ರಿಗೆಲ್ಲರಿಗೂ ಕೂಡ ಬಿಸಿ ನೀರನ್ನು ಇಡಿಸಿ, ಅಂದರೆ ಸ್ನಾನ ಮಾಡಬೇಕಲ್ಲ ಅವರು, ತಲೆಯನ್ನು ಪೂಸಿಸಿ ತಲೆಗೆ ಎಣ್ಣೆಯನ್ನು ಹಾಕಿ ಒಳ್ಳಣಿಗೆಯನ್ನು ಉಡಿಸಿ, ಅಂತಂದರೆ ಒದ್ದೆ ಬಟ್ಟೆಯನ್ನು ಉಡಿಸಿ ತಲೆಯೊಳ್ ಕಳಿಯಂ ಪೊಯ್ದಾಗಳ್ ಅಂತಂದರೆ ಕಳಿ ಅಂತಂದರೆ ಬಿಸಿ ಬಿಸಿಯಾದಂತಹ ಗಂಜಿಯನ್ನು ಸುರಿತಾಳೆ. ಎಣ್ಣೆಯನ್ನು ಹಾಕ್ಬಿಟ್ಟು ಅವಳು ಬಿಸಿ ಬಿಸಿಯಾದಂತಹ ಗಂಜಿಯನ್ನು ಅವರೆಲ್ಲರ ತಲೆ ಮೇಲೆ ಹಾಕ್ತಾಳೆ. ನೋಡಿ, ಆಗ ಬಿರ್ದಿ ಮನೆಯ ಮೇಗೇರೆ ಕಳ್ಳರೆಂದು ಪುಯ್ಯಲಿಟ್ಟಾಗಳ್. ಆಮೇಲೆ ತಕ್ಷಣನೇ ಮನೆಯ ಮೇಲೆ ಹೋಗಿ ಜೋರಾಗಿ ಕಳ್ಳರು 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 ಅಂತ ಹೇಳಿ ಅವಳು ಬಾಯಿ ಬಡ್ಕೋತಾಳೆ, ಬಾಯಿ ಬಡ್ಕೋತಾಳೆ. ಆಗ ಲಿಟ್ಟಾಗಳ್ ಅನಿಬರಂ ತ್ರಸ್ತಾಭಿಭೂತರಾಗಿ, ಈಗ ಇವರು ಭಯಭೀತರಾಗಿ, ಯಾರು ಆ 8 ಜನ ಕಳ್ಳರು ಕೂಡ ಭಯಭೀತರಾಗಿ ಪಟ್ಟನೆ ಪಾರಿ ಓಡಿ ಕೆಟ್ಟೊಳ್ಳಿ ತೆಮ್ಮ ಬಿರ್ದಿಂ ಛಿದ್ರಿಸಿದಳ್ ಎಂದು, ಕೆಟ್ಟೋಗಿದ್ದು ಅಂತ ಹೇಳಿ ಅವರು ಅಲ್ಲಿಂದ ಹಾರಿ ಓಡಿ ನೆಗೆದು ಓಡ್ ಹೋಗ್ತಾರೆ. ನೋಡಿ, ಕೆಟ್ಟೊಳ್ಳಿ ತೆಮ್ಮಂ ಬಿರ್ದಿ ಛಿದ್ರಿಸಿದಳು, ನಮ್ಮನ್ನ ಈ ಬಿರ್ದಿ ಮುದುಕಿ ನಮ್ಮನ್ನ ಛಿದ್ರಿಸಿದಳು, ಅಯ್ಯೋ ಈ ರೀತಿ ನಮ್ಮನ್ನ ಮೋಸ ಮಾಡ್ಬಿಟ್ಲು ಅಂತ ಹೇಳಿ ಎಲ್ಲರೂ ಕೂಡ ಹಾರಿ ಓಡಿ ಹೊರಟೋಗ್ತಾರೆ. ಪಗೆ ಸಾರಿರ್ದರ್ ಅಂದರೆ ಹಗೆತನವನ್ನ ಅಂತಂದರೆ ಅವಳ ಮೇಲೆ ಸೇಡನ್ನು ತೀರಿಸ್ಕೋಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಈ ರೀತಿ ಮೋಸ ಮಾಡಿಬಿಟ್ಲಲ್ಲ, ಇವನಿಗೆ ಸೇಡನ್ನು ತೀರಿಸ್ಕೋಬೇಕು ಅಂತ ಹೇಳಿ ಸತ್ವೋ ಕೆಟ್ಟೋ ಅಂತ ಹೇಳಿ ಈಗ ಪ್ರಾಣ ಭೀತಿಯಿಂದ ಭಯಭೀತರಾಗಿ ಅವರೆಲ್ಲರೂ ಕೂಡ ಅಲ್ಲಿಂದ ಓಡೋಟೋಗ್ತಾರೆ. ಇತ್ತ ಬಿರ್ದಿಯುಂ ನೆಟ್ಟನ್ ಇಂದಿರುಳ್ ಕಳ್ಳರ್ ಬರ್ಪೆಂದರಿದು. ಈಗ ಇವಳಿಗೂ ಕೂಡ ಗೊತ್ತಾಗುತ್ತೆ ಅವರಿಗೇನೋ ಓಡೋಗಿದ್ದಾರೆ, ಆದರೆ ಇವತ್ತು ಇರುಳಿನಲ್ಲಿ, ಇವತ್ತು ರಾತ್ರಿ ಖಂಡಿತವಾಗಿಯೂ ಕೂಡ ಕಳ್ಳರ್ ಬರ್ಪರ್ ಎಂದರಿದು, ಕಳ್ಳರು ಬಂದೇ ಬರ್ತಾರೆ ಅಂತ ಹೇಳಿ ಅರಿತಂತಹ ಈ ಬಿರ್ದಿ, ಯಾಕೆಂತಂದ್ರೆ ಜಾಣೆ ಮುದುಕಿಯವಳು, ಕೂರಿತಪ್ಪ ಬಾಳಂ ಪಿಡಿದಿರ್ದಳ್. ನೋಡಿ, ಕೂರಿತಪ್ಪ ಬಾಳು ಚೂಪಾದಂತಹ ಕತ್ತಿಯನ್ನ ಅವಳು ಸಿದ್ಧ ಮಾಡಿ ಹಿಡ್ಕೊಂಡು ಕೂತಿರ್ತಾಳೆ. ಯಾಕೆಂತಂದ್ರೆ ಇವತ್ತು ರಾತ್ರಿ ಇವರು ಕನ್ನ ಹಾಕಕ್ಕೆ ಬಂದೇ ಬರ್ತಾರೆ ಅಂತ ಹೇಳಿ ಅವಳಿಗೆ ಗೊತ್ತಾಗುತ್ತೆ. ಅದರಿಂದ ಕೂರಿತಪ್ಪ ಬಾಳಂ ಚೂಪಾದಂತಹ ಕತ್ತಿಯನ್ನ ಪಿಡಿದಿರ್ದಳ್, ಅವಳು ಹಿಡ್ಕೊಂಡು ಕೂತಿರ್ತಾಳೆ, ಅವಳು ಸಿದ್ಧವಾಗಿ ಕೂತಿರ್ತಾಳೆ. ಅನ್ನೆಗಂ ಇರುಳ್ ಕಳ್ಳರ್ ಆಕೆಯ ಲುಂದಿದ ಮನೆಯೊಳ್ಳು. ಸರಿ, ಆ ರಾತ್ರಿಯ ಇರುಳೆ ಕಳ್ಳರು ಬಂದು ಆಕೆ ವಾಸವಾಗಿದ್ದಂತ ಅಂದ್ರೆ ಮಲಗುವಂತಹ ಕೋಣೆ ಇದೆಯಲ್ಲ, ಆ ಮನೆಯೊಳ್ ಕನ್ನ ಮಿಕ್ಕಿದೊಡೆ, ಕನ್ನವನ್ನ ಕಿಂಡಿಯನ್ನ ಕೊರಿತಾರೆ. ಆ ಕಳ್ಳರು ಬಂದು ಅವಳು ಅನ್ಕೊಂಡಿರ್ತಾಳೆ ಇವತ್ತು ರಾತ್ರಿ ಇವ್ರು ಬಂದೇ ಬರ್ತಾರೆ ಅಂತ. ಅದಕ್ಕೆ ಮೊದಲೇ ಸಿದ್ಧವಾಗಿ ಅವಳು ಆ ಹರಿತವಾದಂತಹ ಚೂರಿಯನ್ನ ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಬಂದವರು ಅವಳಿಗಿದ್ದಂತಹ ಮಲಗಿರುವಂತಹ ಕೋಣೆಯಲ್ಲಿ ಕನ್ನ ಹಾಕ್ತಾರೆ. ಕನ್ನದ ಬಾಗಿಲೊಳ್ ಬಾಳನ್ನ ಅಡ್ಡಮಿಟ್ಟು ಪಿಡಿದಿರ್ದು ಪುಗುವ ಕಳ್ಳನ ಮೂಗನ್ನ ಅರಿದೊಡಂ. ಸರಿ, ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ಕಿಂಡಿಯನ್ನ ಅವರು ಕೊರಿತಾರೆ. ಕಿಂಡಿಯನ್ನ ಕೊರದ ತಕ್ಷಣ ಇವಳು ಆ ಕತ್ತಿಯನ್ನ, ಹರಿತವಾದಂತಹ ಕತ್ತಿಯನ್ನ ಅಡ್ಡವಾಗಿ ಇಟ್ಟಿರ್ತಾಳೆ. ಬಿರ್ದಿ ಆ ಮುದುಕಿ ಹರಿತವಾದಂತಹ ಕತ್ತಿಯನ್ನ ಅಡ್ಡವಾಗಿ ಇಟ್ಟಿರ್ತಾರೆ. ಸರಿ, ಅವರು ಒಬ್ಬೊಬ್ಬರೇ ನುಗ್ತಾರೆ, ಆ ಕಿಂಡಿಯ ಒಳಗಡೆ ನುಗ್ತಾರೆ. ಬಾಳನ್ನಿಟ್ಟು ಆ ಬಾಳನ್ನ ಅಡ್ಡಮಿಟ್ಟು ಪಿಡಿದಿರ್ದು ಪುಗುವ ಕಳ್ಳನ ಮೂಗನ್ನರಿದೊಡೆ, ಒಳಗ್ ನುಗ್ತಾ ಇರುವಂತಹ ಕಳ್ಳನ ಮೂಗನ್ನ ಅದ್ರ ಕತ್ತರಿಸುತ್ತೆ. ಯಾವುದು? ಹರಿತವಾದಂತಹ ಆ ಬಾಳು ಅಥವಾ ಹರಿತವಾದಂತಹ ಕತ್ತಿ. ಸರಿ, ಅವನು ಅದನ್ನ ಮೂಗು ಕುಯ್ದ ತಕ್ಷಣ ಅವನು ಪೊರಮಟ್ಟು ಹೊರಗೆ ಬಂದು ತನಗೆ ಪುಗಲ್ಪಾಂಗಿಲ್ಲ, ಅಪ್ಪ ನನಗೆ ಯಾಕೋ ಒಳಗೆ ಪ್ರವೇಶ ಮಾಡಲು ಆಗ್ತಾ ಇಲ್ಲ, ನೀನ್ ಪುಗೆಂದು ಪೆರನೋರ್ವನಂ ಪುಗಿಸಿ, ನೀನ್ ಹೋಗಪ್ಪ ಅಂತ ಹೇಳಿ ಮತ್ತೊಬ್ಬನನ್ನ ಕಿಂಡಿಯ ಒಳಗಡೆ ನುಗ್ಗಿಸಿದಾಗ ಆತನ ಪುಗಿಸಿದೊಡೆ ಆತನ ಮೂಗುಮಂ ಕೊರೆದೊಳ್ ಆತನೂ ಪೆರನೋರ್ವನಂ. ನೋಡಿ, ಅವನು ಹಿಂಗ್ ನುಗ್ಗಿದಾಗ ಅವನ ಮೂಗನ್ನು ಕೂಡ ಅದು ಕತ್ತರಿಸುತ್ತೆ. ಆಗ ಅವನು ಮತ್ತೆ ಪುನಃ ಹೊರಗೆ ಬಂದವನು
ಈ ಮತ್ತೊಬ್ಬನನ್ನ ಕಳಿಸ್ತಾನೆ. ಪೆರನೋರ್ವನಂ ಪುಗಿಸೆ ಸೂಳ್ ಸೂಳೊಲೆ ಪೊಕ್ಕಡೆ ಅನಿಬರ ಮೂಗಮಂ ಕೊರೆದಿಕ್ಕಿದೊಳಂ. ಆ 8 ಜನರ ಮೂಗನ್ನು ಕೂಡ ಒಬ್ರು ಒಳಗ್ ನುಗ್ಗೋದು, ಮೂಗ್ ಕತ್ತರಿಸ್ಕೊಂಡು ಹೊರಗೆ ಬರೋದು, ಅಪ್ಪ ನನಗಾಗ್ತಾ ಇಲ್ಲ ನೀನು ಹೋಗು ಅಂತ ಕಳಿಸೋದು. ಮತ್ತೆ ಇನ್ನೊಬ್ಬ ಹೋಗ್ತಾನೆ, ಅವನು ಮೂಗ್ ಕುಯ್ಕಿಸ್ಕೊಂಡು ಬರ್ತಾನೆ, ಅವನು ಅಯ್ಯೋ ನನಗಾಗಲ್ಲಪ್ಪ ನೀನು ಹೋಗು ಅಂತ ಹೇಳಿ, ಹೀಗೆ 8 ಜನರು ಕೂಡ ನುಗ್ಗಲು, ಆ ಕಿಂಡಿಯ ಒಳಗಡೆ ನುಗ್ಗಲು ಪ್ರಯತ್ನವನ್ನ ಪಡ್ತಾರೆ. ಆದರೆ ಸಾಧ್ಯ ಆಗಲ್ಲ. ಹರಿತವಾದಂತಹ ಕತ್ತಿಯನ್ನ ಅಡ್ಡ ಇಟ್ಟಿರ್ತಾಳೆ ಮೂಗನ್ನ. ಆ 8 ಜನರ ಮೂಗನ್ನು ಕೂಡ ಅದು ಕತ್ತರಿಸುತ್ತೆ. ಈಗ ಮೂಗಮಂ ಕೊರೆದಿಕ್ಕಿದೊಡೆ ಅನಿಬರಂ ಮೂಗರಿಯ ಪಟ್ಟು ಪೊರಮಟ್ಟು ಹೋಗಿ, ಇಲ್ಲಿಂದ ಸಾಧ್ಯ ಆಗಲ್ಲ ಅವರಿಗೆ. ಒಳನುಗ್ಗಿ ಅವರು ಕಿಂಡಿಯನ್ನ ಮಾಡಿರ್ತಾರ, ಕನ್ನ ಹಾಕಿರ್ತಾರ, ಅವ್ರು ಒಳನುಗ್ಗಿ ಏನಾದರೂ ಕತ್ಕೊಂಡು ಬರೋಣ ಅಂತಂದ್ರೆ ಸಾಧ್ಯ ಆಗಲ್ಲ. 8 ಜನರ ಮೂಗನ್ನ ಆ ಮುದುಕಿ ಕತ್ತಿಯಿಂದ ಕೊಯ್ದಿರ್ತಾಳೆ. ಅದರಿಂದ ಅಂದ್ರೆ ಅಡ್ಡ ಇಟ್ಟಂತಹ ಕತ್ತಿಯಿಂದ ಅದು ಕುಯ್ಕೊಂಡು ಅವರು ಅಪ್ಪ ಇಲ್ಲಿಂದ ಹೊರಟೋಗೋಣ ಅಂತ ಹೇಳಿ ಅವರು ಪೊರಮಟ್ಟು ಅಲ್ಲಿಂದ ಹೋಗಿ ಓರ್ವ ಇಂದ್ರಜಾಲಿಗನ ಮನೆಯೊಳು ಕನ್ನ ಮಿಕ್ಕಿ ಹೋಗಿ ಇವ್ರು ಏನ್ ಮಾಡ್ತಾನೆ ಅಂತಂದ್ರೆ, ಒಬ್ಬ ಇಂದ್ರಜಾಲಿಗ ಅಂತಂದ್ರೆ ಈ ಮೋಡಿ ಮಾಡೋನು ಅಥವಾ ಜಾದೂ ಮಾಡುವಂಥವನು, ಇಂಥವನ ಆ ಇಂದ್ರಜಾಲಿಗನ ಮನೆಯನ್ನ ಹೋಗಿ ಕನ್ನ ಹಾಕಕ್ಕೆ ಅಂತ ಹೇಳಿ ಅವ್ರು ಹೋಗ್ತಾರೆ. ಇಂದ್ರಜಾಲಿಗನ ಮನೆಯೊಳ್ ಕನ್ನ ಮಿಕ್ಕಿ, ಅಲ್ಲಿ ಕನ್ನವನ್ನ ಕೊರೆದು ಅವರು ಹೋಗಿ ಕದ್ಕೊಂಡು ಬರ್ತಾರೆ. ಏನನ್ನ ಕದ್ಕೊಂಡು ಬರ್ತಾರೆ? ಪುಡಿಕೆಯಂ ತೆಗೆದು, ಪುಡಿಕೆ ಒಂದು ದೊಡ್ಡ ಕುಡಿಕೆಯನ್ನ ಅವ್ರು ಅಲ್ಲಿಂದ ಕದ್ಕೊಂಡು ಬರ್ತಾರೆ. ಕುಡಿಕೆಯಂ ತೆಗೆದು ಪೊತ್ತು ಹೋಗಿ ಪೊರವೊಳಲಲ್ ಸ್ಮಶಾನದೊಳ್ಳಿಳುಪಿ, ಅಂದ್ರೆ ಊರಿನ ಹೊರಭಾಗದಲ್ಲಿ ಸ್ಮಶಾನ ಇರುತ್ತೆ. ಆ ಸ್ಮಶಾನದಲ್ಲಿ ಆ ಪುಡಿಕೆ ಅಂದ್ರೆ ಕುಡಿಕೆಯನ್ನ ಇಳಿಸಿ ಕುರಿಯಂ ಕಳೆದು ಮತ್ತೆ ಪುನಃ ಹೋಗಿ ಒಂದು ಕುರಿಯನ್ನು ಕೂಡ ಕದ್ಕೊಂಡು ಬರ್ತಾರೆ. ಕದ್ದು ತಂದರುವರಂ ಕಳ್ಳರು, ತಂದು ಅಷ್ಟೂ ಜನ ಕಳ್ಳರು ಕೂಡ ಅರುವರು ಅಂತಂದ್ರೆ 6 ಜನ ಕಳ್ಳರು ತಂದು ಅವರು ಕುರಿಯನ್ನು ಕೂಡ ಕದ್ಕೊಂಡು ಬರ್ತಾರೆ. ಸರಿ, ಅದರಲ್ಲಿ 6 ಜನ ಕಳ್ಳರು ಮರಲುಂದಿದರ್, ಅಂದ್ರೆ ಅವರು ವಿಶ್ರಾಂತಿಯನ್ನ ತಗೊಂಡ್ರು, ಅಲ್ಲೇ ಸ್ಮಶಾನದಲ್ಲಿ ಅವರು ಮಲ್ಕೊಂಡ್ರು. ಓರ್ವನ್ನ ಆ ಕುರಿಯಂ ಕೊಂದು, ಅದರಲ್ಲಿ ಒಬ್ಬ ಅಲ್ಲಿ ಅವನು ತಂದಿದ್ದಂತಹ ಕುರಿಯನ್ನ ಕೊಂದು ಜಾವ ಮಿರ್ದು ಮಸಣದ ಕಿಚ್ಚಿನೊಳು ಪಿಶಿತಮಂ ಮಾಡುತ್ತಿರ್ದು ಪುಡುಕೆಯಂ ತೆರೆದು. ಸರಿ, ಅವನು ಕುರಿಯನ್ನ ಅಲ್ಲೇ ಕೊಂದು ಅಲ್ಲೇ ಅವನು ಆ ಮಸಣದ ಕಿಚ್ಚಿನೋಳು ಅಂತಂದ್ರೆ ಆ ಸ್ಮಶಾನದಲ್ಲಿರುವಂತಹ ಬೆಂಕಿಯಿಂದಲೇ ಪಿಶಿತಮಂ ಅಂದ್ರೆ ಮಾಂಸದ ಅಡುಗೆಯನ್ನ ಅವನು ಮಾಡಕ್ಕೆ ಪ್ರಾರಂಭ ಮಾಡ್ದ. ಒಬ್ಬ ಅದರಲ್ಲಿ ಮಾಂಸದ ಅಡುಗೆಯನ್ನ ಮಾಡ್ಲಿಕ್ಕೆ ಪ್ರಾರಂಭವಾದ. ಪಿಶಿತಮಂ ಮಾಡುತ್ತಿರ್ದು ಮಾಂಸದ ಅಡುಗೆಯನ್ನ ಅವನು ಮಾಡ್ತಾ ಇದ್ದ. ಕುಡುಕೆಯಂ ತೆರೆದು ನೋಳ್ಪನ್ ಅನ್ನೆಗಂ. ಸರಿ, ಈ ಕುಡಿಕೆಯಲ್ಲಿ ಏನಿದೆ, ಏನಾದ್ರೂ ವಿಶೇಷತೆ ಇರ್ಬೋದಾ, ಏನಾದ್ರೂ ಚಿನ್ನಗಿನ ಏನಾದ್ರೂ ಇರ್ಬೋದಾ ಅಂತ ಹೇಳಿ ಆ ಕುಡಿಕೆಯನ್ನ ತೆರೆದು ಆ ವ್ಯಕ್ತಿ ನೋಡ್ತಾನೆ. ನೋಡ್ಪನ್ನೆಗಂ ಅದರೊಳಗಿರ್ದ ಇಂದ್ರಜಾಲಿಗರ ಪಾಪೆಗಳು ಅಂದ್ರೆ ಬೊಂಬೆಗಳು, ಸೀರೆಗಳು, ಜಣಂಬಮಂ ಅಂತಂದ್ರೆ ವಸ್ತ್ರ ಅಂತ ಹೇಳಿ ನೋಡಿ. ಆ ರೀತಿ ಅವನ್ನ ಕೊಂಡು ಒಂದು ಪ್ರತಿಮುಖ ಅಂತಂದ್ರೆ ಮುಖವಾಡ ಅಂತ, ಆ ಮುಖವಾಡವನ್ನ ಕೊಂಡು ತನ್ನ ಮುಖದೊಳಗೆ ಇಟ್ಟು ಅಲ್ಲಿದ್ದಂತಹ ಬೊಂಬೆಗಳನ್ನ ತೆಗಿತಾನೆ, ಅಲ್ಲಿದ್ದಂತಹ ಸೀರೆಗಳನ್ನ ತೆಗಿತಾನೆ, ಅಲ್ಲಿದ್ದಂತಹ ಅನೇಕ ವಸ್ತ್ರಗಳನ್ನ ಅವನು ತೆಗಿತಾನೆ. ಆಮೇಲೆ ಈ ಸಿಂಹದ ಚರ್ಮದ ರೀತಿಯಲ್ಲಿ ಇರುತ್ತಲ್ಲ ಆ ರೀತಿಯ ಜಣಂಬಮಂ, ಆ ರೀತಿಯ ವಸ್ತ್ರವನ್ನು ಕೂಡ ಅವನು ಹೊರಗೆ ತೆಗಿತಾನೆ. ಅದರಿಂದ ಅದರ ಒಳಗಡೆ ಒಂದು ಮುಖವಾಡ ಅನ್ನೋದು ಕೂಡ ಇರುತ್ತೆ, ಆ ಮುಖವಾಡವನ್ನು ಕೂಡ ಅವನು ಹೊರಗೆ ತೆಗಿತಾನೆ. ಸರಿ, ತೆಗ್ದಾದ್ಮೇಲೆ ಆ ಮುಖವಾಡವನ್ನ ಕೊಂಡು ತನ್ನ ಮುಖದೊಳಗೆ ಇಟ್ಟು ತನ್ನ ಮುಖದಲ್ಲಿ ಅವನು ಹಾಕೋತಾನೆ, ಆ ಮುಖವಾಡವನ್ನ ಹಾಕೋತಾನೆ. ಈಗ ಅನೇಕ ವೇಷವನ್ನ ಧರಿಸ್ಕೊಳಲ್ವಾ, ಹುಲಿ ವೇಷ ಮಾಡ್ಕೊಳಲ್ವಾ, ಆ ರೀತಿಯ ಹುಲಿ ವೇಷ ಜಣಾಂಬಮಂ ಅಂತಂದ್ರೆ ವೇಷ, ಹುಲಿಯ ಒಂದು ವೇಷ, ಹುಲಿಯ ಚರ್ಮದ ರೀತಿಯಲ್ಲಿರುವಂತಹ ಒಂದು ವಸ್ತ್ರ ವೇಷ ನೋಡಿ. ಅದನ್ನ ಆ ಮುಖವಾಡವನ್ನ ಅದರ ಜೊತೆಯಲ್ಲಿರುವಂತಹ ಒಂದು ಮುಖವಾಡವನ್ನು ಕೂಡ ಅವನು ಹಾಕೋತಾನೆ. ಮುಖದೊಳಗೆ ಇಟ್ಟು ಹುಲಿಯ ಜಣಂಬಮಂ, ಹುಲಿಯ ವಸ್ತ್ರವನ್ನು ಕೂಡ ಅವನು ತೊಟ್ಟು ಸ್ಮಶಾನದೊಳ್ಳುರಿವ ಕಿಚ್ಚಿನ ಪಕ್ಕದೆ ನಿಂದಿರ್ದನ್. ಅವನ ಮುಖವಾಡವನ್ನು ಕೂಡ ಹಾಕೋತಾನೆ. ಮುಖವಾಡವನ್ನ ಹಾಕೊಂಡ್ಮೇಲೆ ಆ ಹುಲಿಯ ಜಣಂಬಮಂ ಅಂತಂದ್ರೆ ಹುಲಿಯ ವಸ್ತ್ರ ಏನಿರುತ್ತೋ ಅದನ್ನು ಕೂಡ ಹಾಕೋತಾನೆ. ಹಾಕೊಂಡು ಅಲ್ಲಿ ಬೆಂಕಿ ಉರಿತಾ ಇರುತ್ತಲ್ಲ, ಇವನು ಮಾಂಸದ ಅಡಿಗೆಯನ್ನ ಮಾಡ್ತಾ ಇರ್ತಾನಲ್ಲ, ಅಲ್ಲ ಅವನು ನಿಂತ್ಕೋತಾನೆ. ಆ ಮುಖವಾಡವನ್ನ ಧರಿಸಿರುವಂತವನು ಅಲ್ಲ ಅವನು ನಿಂತ್ಕೋತಾನೆ ನೋಡಿ. ಸ್ಮಶಾನದೊಳ್ಳು ಉರಿಯುವ ಕಿಚ್ಚಿನ ಪಕ್ಕದೆ ನಿಂದಿರ್ದನ್.
ಅನ್ನೆಗಂ ಎಳ್ಚೆತ್ತು ಕಂಡರುವರಂ ಕಳ್ಳರುಂ ಬೇತಾಳನೆಂದ ಅಂಜಿ. ನೋಡಿ ಅಲ್ಲಿಂದ ಎಚ್ಚೆತ್ತು ಅಂತ ಅಂದ್ರೆ ಅಲ್ಲಿಂದ ಅವ್ರು ಮಲ್ಕೊಂಡಿರ್ತಾರಲ್ಲ, 6 ಜನ ಕಳ್ಳರು ಮಲ್ಕೊಂಡಿರ್ತಾರಲ್ಲ, ಅವ್ರಿಗೆ ಎಚ್ಚರ ಆಗುತ್ತೆ. ಅವ್ರಿಗೆ ಎಚ್ಚರ ಆದಾಗ ಆಗ ಎಚ್ಚೆತ್ತು ಕಂಡ ಅರುವರುಂ ಕಳ್ಳರು, 6 ಜನ ಕಳ್ಳರು ಕೂಡ ಬೇತಾಳ ಎಂದು ಅಂಜಿ, ಅಯ್ಯಯ್ಯೋ ದೆವ್ವ 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 ಅಂತ ಹೇಳಿ ಹೆದರುಕೊಂಡು ಪ್ರಾಣ ಭಯದಿಂದ ಸತ್ನೋ ಕೆಟ್ನೋ ಅಂತ ಹೇಳಿ ಅವರು ಓಡ್ತಾ ಇರ್ತಾರೆ. ಆಗ ಪ್ರಾಣ ಭಯದಿಂದ ಓಡಿ ಕೆಟ್ಟರ್ ಆತನುಂ ಅವರೋಡುವುದಂ ಕಂಡು, ಕೆಟ್ಟರ್ ಆತನುಂ ಅಂತಂದ್ರೆ ಅಯ್ಯೋ ಇವ್ರು ಓಡ್ತಾ ಇರೋದಂದ ಪ್ರಾಣ ಭಯದಿಂದ ಓಡ್ತಾ ಇದ್ದಾರೆ. ಆಗ ಅಯ್ಯೋ ಓಡ್ತಾ ಇರುವವರನ್ನ ಓಡುವುದಂ ಕಂಡು, ಆತನು ಅವರ್ ಓಡುವುದನ್ನು ಕಂಡು, ಇವರೆಲ್ಲರೂ ಕೂಡ ಓಡ್ತಾ ಇದ್ದಾರೆ, ಬೇತಾಳ ಬೇತಾಳ ಅನ್ಕೊಂಡು ಓಡ್ತಾ ಇದ್ದಾರೆ. ಆಗ ಇವನು ಅಯ್ಯೋ ಅವರು ಓಡೋದನ್ನ ಕಂಡಂತಹ ಇವನು ಪಿಶಿತಮಂ ಕೊಂಡು ಬಳಿಯಂ ತಗುಳೆ ಎನಿತೆನಿತಾತನಂ ಕಾಣ್ಬರ್ ಅನಿತನಿತನೆ ಬೇತಾಳಂ ಬಳಿಯಂ ತಗುಳ್ದನ್ ಎಂದೋಡೆ ಪ್ರತಿಮುಖಮಂ ಜಣಂಬಮಂ ಕಳೆದೀಡಾಡಿ ತನ್ನ ಪೆಸರಂ ಪೇಳ್ದು ಅವರಂ ಮಾಣಿಸಿಯು ಒಡಗೂಡಿ ತನ್ನ ಮಾಡಿದ ಪಿಶಿತಮನ್ನು ಎಲ್ಲರ್ಗಂ ಪರ್ಚಿಗೊಟ್ಟು ಅನಿಬರು ಒಂದಾಗಿ ಪನ್ನේಗಂ. ನೋಡಿ ಅವನು ಹಿಂದ್ಗಡೆ ಓಡ್ತಾ ಇದ್ದಾನೆ, ಇವರು ಬೇತಾಳ 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 ಅಂತ ಅನ್ಕೊಂಡು ಹೆದರ್ಕೊಂಡು ಓಡ್ತಾ ಇದ್ದಾನೆ. ಆಗ ಅವನು ಮಾಡಿದಂತಹ ಪಿಶಿತವನ್ನ ಅಂದ್ರೆ ಮಾಂಸದ ತುಂಡನ್ನ ಇಟ್ಕೊಂಡೇ ಅವನು ಓಡ್ತಾ ಇರ್ತಾನೆ. ಆಗ ಇವರು ಇನ್ನೂ ಕೂಡ ಎಲ್ಲೇ ಹತ್ರ ಹೋದಂತೆ ಅವರೂ ಕೂಡ ದೂರ ಅವನಿಂದ ಹೋಗ್ತಾರೆ, ಅಂತಂದ್ರೆ ಬೇತಾಳ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾರೆ. ಆಗ ಅವನು ಹಾಕೊಂಡಿದ್ನಲ್ಲ, ಆ ವೇಷ ಹಾಕೊಂಡಿದ್ನಲ್ಲ, ಅವನು ಮುಖವಾಡ ಹಾಕೊಂಡಿದ್ದ, ಮತ್ತೆ ಹುಲಿಯ ಆ ವೇಷ ಹಾಕೊಂಡಿದ್ನಲ್ಲ, ಅದನ್ನ ಅವನು ತೆಗಿತಾನೆ. ಅಯ್ಯೋಪ್ಪ ನಾನು ಅಂತ ಹೇಳಿ ಅವನ ಪರಿಚಯವನ್ನ ಮಾಡ್ಕೋತಾನೆ. ಅಪ್ಪ ನಾನೇಪ್ಪ ನಿಮ್ಮಲ್ಲಿ ಒಬ್ನು ನಾನು ಅಂತ ಹೇಳಿ ಆ ಪ್ರತಿಮುಖಮಂ ಜಣಂಬಮಂ ಕಳೆದೀಡ ತನ್ನ ಪೆಸರಂ ಪೇಳ್ದವರವು, ತನ್ನ ಹೆಸರನ್ನ ಹೇಳ್ತಾನೆ. ಅಪ್ಪ ನಾನು ಇಂಥವನು ಅಂತ ಹೇಳಿ ತನ್ನ ಹೆಸರನ್ನ ಹೇಳ್ತಾನೆ. ಆ ಮುಖವಾಡವನ್ನ ಕಳೆದು ಅಂದ್ರೆ ಮುಖವಾಡವನ್ನ ಕಳಚಿ ತನ್ನ ಹೆಸರನ್ನ ಹೇಳ್ತಾರೆ. ಹೆದರ್ಕೋಬೇಡಿ, ಓಡಬೇಡಿ, ನಾನಪ್ಪ ನಿಮ್ಮ ಜೊತೆಗಾರ ಇಂಥವನು ಅಂತ ಹೇಳಿ ಅವನ ಹೆಸರನ್ನ ಅವನು ಹೇಳ್ತಾನೆ. ಆ ರೀತಿ ಹೆಸರನ್ನ ಹೇಳಿದಾಗ ಆಮೇಲೆ ಅವ್ರನ್ನೆಲ್ಲ ಒಪ್ಪಿಸಿಕೊಂಡು ಜೊತೆ ಮಾಡಿಕೊಂಡು ಕರ್ಕೊಂಡು ಬಂದು ತಾನು ಮಾಡಿದ್ನಲ್ಲ ಮಾಂಸದ ಅಡುಗೆ, ಆ ಪಿಶಿತಮನ್ನ ಎಲ್ಲರಿಗೂ ಕೂಡ ಹಂಚಿ ಅವರೆಲ್ಲರೂ ಕೂಡ ತಿಂದು ಉಂಡು ಆ 8 ಜನ ಕಳ್ಳರು ಪೋಪರ್ ಅಂದ್ರೆ ಅಲ್ಲಿಂದ ಹೋಗ್ತಾರೆ. ಅನ್ನೆಗಂ ಆ ಸಂದರ್ಭದಲ್ಲಿ ಇತ್ತ ಗಂಭೀರೆ ಎಂಬ ಬಿರ್ದಿ ಬೈಗಿನ್ ಇರುಳಿನೊಂದು ಜಾವ ಮುಂಟೆನೆ ಎಳ್ದು ಪೊಳಲಂ ಪೊರಮಟ್ಟು ತನ್ನೂರ್ಗೆ ಪೋಪಳ್. ಸರಿ, ಈಗ ಈ ಕಡೆ ಗಂಭೀರೆ ಎನ್ನುವಂತಹ ಈ ಸ್ತ್ರೀ ಮಗಳಿಗೆ ಅನೇಕ ಭಕ್ಷ್ಯ ಭೋಜನಗಳನ್ನ ಅವಳು ಮಾಡ್ಕೊಂಡು ಬಂದಿದ್ಲು, ಭಕ್ಷ್ಯಗಳನ್ನ ಅವಳು ಮಾಡ್ಕೊಂಡು ಬಂದಿದ್ಲು. ಕಡುಬು, ಮೋದಗೆ, ಲಡ್ಡುಗೆ ಅನ್ಕೊಂಡು ಅನೇಕ ಭಕ್ಷ್ಯಗಳನ್ನ ಮಾಡ್ಕೊಂಡು ಬಂದಿದ್ಲು. ಅವಳಿಗೆ ಬಯಕೆ ಆಗಿದ್ದಲ್ಲ. ಸರಿ, ಇವಳು ಮಾರನೇ ದಿನ ಬೆಳಿಗ್ಗೆ ಇನ್ನೇನೋ ಬೆಳಗಿನ ಜಾವ ಆಗಕ್ಕೆ ಇನ್ನೂ 1 ಗಂಟೆ ಇದೆ ಅನ್ಬೇಕಾದ್ರೆ ಬೇಗ ಎದ್ದು ಅವಳು ತನ್ನ ಊರಿಗೆ ಅವಳು ಹೋಗುವಂತಹ ಸಂದರ್ಭ. ಆಗ ಜಾವ ಮುಂಟೆಮೆ ಇನ್ನೊಂದು ಜಾವ ಇದೆ, 1 ಗಂಟೆ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಎದ್ದು ಅವಳು ಪೊಳಲಂ ಪೊರಮಟ್ಟು ಆ ಊರನ್ನ ಅವಳು ಬಿಟ್ಟು ತನ್ನ ಊರಿಗೆ ಪೋಪಳ್, ತನ್ನ ಊರಿಗೆ ಅವಳು ಹೋಗ್ತಾಳೆ. ನೆರೆಂ ಬೆದರಂಜಿ ಒಂದು ಆಲದ ಮರವನ್ನೇರಿರ್ದಳ್ ಅನ್ನೆಗಂ ಆ ಕಳ್ಳರ್ ಆಕೆ ಏರಿರ್ದ ಮರಕ್ಕೆ ಒಂದವರ್. ನೋಡಿ ಇಲ್ಲಿ ನೋಡಿ, ಅದರಿಂದ ಅವಳು ಹೋಗ್ತಾ ಇರ್ತಾಳೆ. ದಾರಿ ಮಧ್ಯದಲ್ಲಿ ಅವಳಿಗೊಂದು ಸ್ವಲ್ಪ ಹೆದರಿಕೆ ಆಗುತ್ತೆ. ಹೆದರಿಕೆ ಆದ ತಕ್ಷಣ ಅವಳೇನ್ ಮಾಡ್ತಾರೆ, ಒಂದು ಆಲದ ಮರವನ್ನೇರಿ, ಒಂದು ದೊಡ್ಡದಾದಂತಹ ಒಂದು ಆಲದ ಮರ, ಆ ಆಲದ ಮರವನ್ನ ಏರಿ ಅಂದ್ರೆ ಹತ್ತಿ ಅವಳಲ್ಲಿ ಇರ್ತಾಳೆ. ಏರಿದಳು ಅನ್ನೆಗಂ ಆ ಸಂದರ್ಭದಲ್ಲಿ ಆ ಕಳ್ಳರು ಇರ್ತಾರಲ್ಲ, ಆ ಕಳ್ಳರು ಕೂಡ ಆಕೆ ಏರಿದ ಮರಕ್ಕೆ ಒಂದು ಅವರೊಳ್ ಓರ್ವಂ, ಆಕೆ ಮರ ಹತ್ತಿದ್ಲಲ್ಲ, ಆಲದ ಮರ ಹತ್ತಿದ್ಲಲ್ಲ, ಅಲ್ಲೇ ಇವರೆಲ್ಲರೂ ಕೂಡ ಬಂದ್ಬಿಟ್ರು, ಅದ್ರ ಹತ್ರನೇ ಎಲ್ಲರೂ ಕೂಡ ಬಂದ್ಬಿಟ್ರು. ಸರಿ, ಅದರಲ್ಲಿ ಆ 8 ಜನ ಕಳ್ಳರಲ್ಲಿ ಒಬ್ಬ ಕಳ್ಳ ಆಕೆ ಏರಿದ ಮರ ಅಂತಂದ್ರೆ ಆಕೆ ಹತ್ತಿದ್ದಂತಹ ಮರ ಐತಲ್ಲ ಆಲದ ಮರ, ಅಲ್ಲಿಗೆ ಅವನು ಕೂಡ ಹತ್ತ. ಅನ್ನೆಗಂ ಕಳ್ಳರ ಆಕೆ ಏರಿದ ಮರಕ್ಕೆ ಬಂದು ಅವರಳ್ಳು ಓರ್ವಂ ಬಟ್ಟೆಯೊಳು ಬರ್ಪ ಜನಮಂ ನೋಡಲ್ಬೇಡಿ.
ಬಟ್ಟೆ ಅಂತಂದ್ರೆ ದಾರಿಯಲ್ಲಿ ಯಾರ್ಯಾರು ಜನರು ಬರ್ತಾ ಇದ್ದಾರೆ, ಅದಕ್ಕೆ ಯಾಕೆಂದ್ರೆ ಅವರಿಂದ ಕದ್ಕೊಂಡು ಇವರು ಸಂಪಾದನೆಯನ್ನ ಮಾಡೋದಲ್ವ, ಅದರಿಂದ ಯಾರ್ಯಾರು ಬರ್ತಾ ಇದ್ದಾರೆ ಏನು ಅಂತ ಹೇಳಿ ನೋಡಕ್ಕೆ ಅಂತ ಹೇಳಿ ಒಬ್ಬನ್ನ ಕಳಿಸ್ತಾರೆ. ಹೋಗು ನೀನು ಮರ ಹತ್ತಿ ನೋಡು, ದಾರಿಯಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಏನು ಅಂತ ಹೇಳಿ ನೋಡು. ಯಾಕೆಂತಂದ್ರೆ ಇವ್ರಿಗೆ ಸೂಚನೆಯನ್ನ ಕೊಡ್ಬೇಕಲ್ಲ, ಅಂಥವ್ರು ಬರ್ತಾ ಇದ್ದಾರೆ, ಅವ್ರು ಅಂತ ಹಂಗ ಹಾಕೊಂಡಿದ್ದಾರೆ, ಹಿಂಗ ಹಾಕೊಂಡಿದ್ದಾರೆ, ಅವ್ರೇನೋ ದೊಡ್ಡ ಚೀಲ ತಗೊಂಡಿದ್ದಾರೆ ಅಂತ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಲ್ಲ. ಅದರಿಂದ ಇವನು ಒಬ್ಬ ಅದರಲ್ಲಿದ್ದವಂತಹ ಒಬ್ಬ ಮರವನ್ನ ಏರ್ತಾನೆ. ಯಾವುದು ಮರ? ಆ ಮುದುಕಿ ಹತ್ತಿದಂತಹ ಮರ. ಸರಿ, ನೋಡಲ್ ವೇಳಿ ಮರದ ತುತ್ತ ತುದಿಯನ್ನೇರಿ ನೋಳ್ ಪನ್ನೆಗಂ. ಸರಿ, ಮರದ ತುತ್ತ ತುದಿಯನ್ನ ಅವನು ಏರ್ತಾನೆ. ಆಗ ನೋಡ್ತಾನೆ, ಅನ್ನೆಗಂ ಮರದ ಮೇಗಿರ್ದ ವೃದ್ಧ ಸ್ತ್ರೀಯಂ ಕಂಡು ನೀನಾರ್ಗೆ ಎಂದಾತಂ ಬೆಸಗೊಂಡಡೆ. ಸರಿ, ಆ ತುತ್ತ ತುದಿಯಲ್ಲಿ ಆ ಮುದುಕಿ ಕೂತಿರ್ತಾಳೆ. ಅದನ್ನ ನೋಡ್ಬಿಟ್ಟು ನೀನ್ ಯಾರು ಅಂತ ಹೇಳಿ ಈ ಕಳ್ಳ ಕೇಳ್ತಾನೆ. ಆಗ ಈ ಜಾಣೆ ಮುದುಕಿ ಜಾಣತನವನ್ನ ಪ್ರಯೋಗ ಮಾಡಲಿಲ್ಲ ಅಂತಂದ್ರೆ ಅವಳು ಸಿಕ್ಕಾಕೋಬಿಡ್ತಾಳೆ. ಈಗ ಆಮೇಲೆ ಗೊತ್ತಾಗೋಗುತ್ತೆ. ಅದಕ್ಕೋಸ್ಕರ ನೀನ್ ಯಾರ್ಗೆ ಅಂತ ಹೇಳಿ ಎಂದಾತಂ ಬೆಸಗೊಂಡಡೆ, ನೀನ್ ಯಾರು ಅಂತ ಹೇಳಿ ಆತ ಕೇಳಿದಾಗ, ಕಳ್ಳ ಕೇಳಿದಾಗ, ಆಕೆ ಈ ಮರದೊಳಿರ್ಪ ಯಕ್ಷ ದೇವತೆಯನ್ನು. ಆಗ ಅವಳು ಹೇಳ್ಬಿಡ್ತಾಳೆ, ನಾನೇನು ಅಂತಂದ್ರೆ ಈ ಮರದಲ್ಲಿರುವಂತಹ ಯಕ್ಷ ದೇವತೆ ಅಂತ ಹೇಳಿ ಆ ಮುದುಕಿ ಹೇಳ್ತಾಳೆ. ಏನು, ನಾನು ನೋಡಿ ಎಷ್ಟು ಧೈರ್ಯವನ್ನ ಅವಳು ಪ್ರಯೋಗ ಮಾಡ್ತಾಳೆ ಇಲ್ಲಿ, ಒಂಚೂರು ಕೂಡ ಹೆದರ್ಕೊಳ್ಳದೆ ಅಂತ ಹೇಳಿ ಆ ಧೈರ್ಯದಿಂದ ಅವಳು ಹೇಳ್ತಾಳೆ, ನಾನು ಈ ಮರದಲ್ಲಿರುವಂತಹ ಯಕ್ಷ ದೇವತೆ. ನೋಡಿ, ನಾನು ಈ ಮರದಲ್ಲಿರುವಂತಹ ಯಕ್ಷ ದೇವತೆ ಎಂದೋಡೆ ಆತನ್ ಏನಗೆ ಪೆಂಡತಿಯಪ್ಪ. ಅವನು ಕೇಳ್ತಾನೆ. ಆಗ ಅಲ್ಲ, ನೀನು ಯಕ್ಷ ದೇವತೆ ಅಂತ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ಹಾಗಾದ್ರೆ ನೀನು ನನಗೆ ಆತನ್ ಏನಗೆ ಪೆಂಡತಿಯಪ್ಪ, ನನಗೆ ನೀನು ಹೆಂಡತಿ ಆಗ್ತೀಯಾ ಅಂತ ಹೇಳಿ ಅವನು ಕೇಳ್ತಾನೆ. ಎಂದು ಬೆಸಗೊಂಡೊಡೆ ಒಂದು ಪಾಂಗಿನೊಳ್ಳು ಒಪ್ಪೆನ್ ಈ ಪಿಶಿತದ ಕಂಡಮಂ. ನೋಡಿ, ಒಂದು ಪಾಂಗಿನೊಳ್ಳು, ಒಂದು ಷರತ್ತಿನಲ್ಲಿ ನಾವು ಒಪ್ಪುತ್ತೀನಿ ಅಂತ ಹೇಳಿ ಮುದುಕಿ ಹೇಳ್ತಾಳೆ. ನೀನು ನನಗೆ ಹೆಂಡತಿ ಆಗ್ತೀಯಾ ಅಂತ ಹೇಳಿ ಆ ಕಳ್ಳ ಕೇಳಿದಾಗ, ಯಾಕೆಂದ್ರೆ ಇವಳು ಮುಸುಕನ್ನ ಹಾಕೊಂಡಿರ್ತಾಳೆ, ಅವನಿಗೆ ಕಾಣಲ್ಲ. ಅದರಿಂದ ನಾನು ಯಕ್ಷ ದೇವತೆ ಅಂತ ಹೇಳಿ ಆ ಮುದುಕಿ ಹೇಳ್ತಾಳೆ. ಆಗ ನೀನು ನನ್ನ ಹೆಂಡತಿ ಆಗ್ತೀಯಾ ಅಂತ ಹೇಳಿ ಕೇಳ್ತಾನೆ ಅವನು. ಆಗ ಒಂದು ಪಾಂಗಿನೋಳು, ಒಂದು ಷರತ್ತಿನಲ್ಲಿ ನಾನು ಒಪ್ತೀನಿ ಅಂತ ಹೇಳಿ ಹೇಳ್ತಾಳೆ. ಏನದು? ಒಂದು ಪಾಂಗಿನೊಳೊಪ್ಪೆನ್ ಈ ಪಿಶಿತದ ಕಂಡಮಂ ನಾಲಗಿಂ ಪಿಡಿದು ಎನ್ನ ಬಾಯಳೊಡುವಡೆ ನಿನಗೆ ಆಂ ಪೆಂಡತಿಯಪ್ಪೆನ್ ಎಂದು ನುಡಿದೊಡೆ ಆತನು ನಾಲಿಗೆಯಿಂದ ಪಿಶಿತದ ಕಂಡಮಂ ಬಾಯಳುಡೆ ನಾಲಿಗೆಂ ಪರಿಯ ಕಚ್ಚಿದೊಡವ ಪುಯ್ಯಲ್ಲಿಟ್ಟಲಂಚಿ ಬೀರಿ ಅನಿಬರಂ ಭಯದಿಂದೋಡೆ ವೃದ್ಧ ಸ್ತ್ರೀ ಎಂದಳ್ ಎನಗೆ ನಿಮ್ಮ ಕಳುವಲ್ಲಿ. ನೋಡಿ, ನನ್ನ ಹೆಂಡತಿ ಆಗ್ತೀಯಾ ಅಂತ ಅಂದಾಗ ಇವಳು ಹೇಳ್ತಾಳೆ, ನೋಡಪ್ಪ, ಒಂದು ಷರತ್ತಿದೆ, ಆ ಷರತ್ತಿಗೆ ನೀನು ಒಪ್ಕೊಂಡ್ರೆ ನಾನು ಒಪ್ಕೋತೀನಿ. ಏನು ಷರತ್ತೇನು? ಪಿಶಿತದ ಕಂಡಮಂ ಅಂದ್ರೆ ಮಾಂಸದ ಕಂಡ, ಮಾಂಸದ ತುಂಡನ್ನ ನಾಲಿಗೆಯಂ ಪಿಡಿದು ಎನ್ನ ಬಾಯಳಿಡುವಡೆ, ನಾಲಿಗೆಯಿಂದ ಅವಳ ಬಾಯಿಗೆ ಆ ಪಿಶಿತದ ಕಂಡವನ್ನ ನೀನು ಹಾಕಬೇಕು. ಅಂದ್ರೆ ಮಾಂಸದ ತುಂಡನ್ನ ನೀನು ಹಾಕಬೇಕು. ಹಾಗಾದ್ರೆ ಮಾತ್ರ ನಿನಗೆ ಆಂ ಹೆಂಡತಿಯಪ್ಪೆನ್, ನಿನಗೆ ನಾನು ಹೆಂಡತಿಯಾಗಿ ಇರ್ತೀನಿ ಅಂತ ಹೇಳಿ ಒಂದು ಷರತ್ತು ಅನ್ನ ಅವಳು ಹೇಳ್ತಾಳೆ. ಆಗ ನುಡಿದೊಡೆ ಆತನು ನಾಲಿಗೆಯಿಂದ ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡು ಅವನು ಕೂಡ ತನ್ನ ನಾಲಿಗೆಯಿಂದ ಆ ಪಿಶಿತದ ಕಂಡಮಂ ಬಾಯಳುಡೆ, ನಮ್ಮ ಮುದುಕಿಯ ಬಾಯೊಳಗೆ ಆ ಪಿಶಿತದ ಅಂದ್ರೆ ಮಾಂಸದ ಕಂಡವನ್ನ ಅವಳ ಬಾಯೊಳಗೆ ಇಡಲು ಅವನು ಹೋಗ್ತಾನೆ ನಾಲಿಗೆಯಿಂದ. ಆಗ ನಾಲಿಗೆಯ ಪರಿಯೆ ಕಚ್ಚಿ ಜೋರಾಗಿ ಕಚ್ಚಿಬಿಡ್ತಾಳೆ. ಯಾರು ಅಂತಂದ್ರೆ ಈ ವೃದ್ಧ ಸ್ತ್ರೀ ಜೋರಾಗಿ ಕಚ್ತಾಳೆ. ಆಗ ಕಚ್ಚಿದೊಡೆ ಅವಂ ಪುಯ್ಯಲಿಟ್ಟು, ಅವನು ಜೋರಾಗಿ ಕಿರ್ಚ್ಕೋತಾನೆ. ಪುಯ್ಯಲಿಟ್ಟು ಅಂಜಿ ಬೀರಿ ಅಂದ್ರೆ ಹೆದರ್ಕೊಂಡು ಅವನು ಕೆಳಗೆ ಬೀಳ್ತಾನೆ. ಅಲ್ಲಿದ್ದಂತಹ ಅಷ್ಟೂ ಜನ ಎಲ್ಲರೂ ಕೂಡ ಅನಿಬರು ಅಂದ್ರೆ 8 ಜನರು ಕೂಡ ಭಯದಿಂದ ಓಡೆ, ಭಯ ಪಟ್ಕೊಂಡು ಅಲ್ಲಿಂದ, ಯಾಕೆಂತಂದ್ರೆ ಯಕ್ಷ ಸ್ತ್ರೀಯವಳು, ಅದರಿಂದ ಯಕ್ಷಕನ್ನಿಕೆ ಆದಂತ ಅವಳು ಈ ರೀತಿ ಮಾಡ್ಬಿಟ್ಲು ಅಂತ ಹೇಳಿ ಭಯದಿಂದ ಅವ್ರು ಇನ್ನೇನ್ ಮಾಡ್ಬಿಡ್ತಾರಪ್ಪ, ನಮ್ಮೆಲ್ಲರನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಇವನು ಜೋರಾಗಿ ಕಿರ್ಚ್ಕೊಂಡ್ನಲ್ಲ, ನಾಲಿಗೆಯನ್ನು ಜೋರಾಗಿ ಕಚ್ಚಿದ ತಕ್ಷಣ ಇವನು ಜೋರಾಗಿ ಕಿರ್ಚ್ಕೊಂಡು ಕೆಳಗೆ ಬಿದ್ದು ಎಲ್ಲರೂ ಒಟ್ಟಾಗಿ ಓಡ್ತಾ ಇದ್ರು ಅಲ್ಲಿಂದ.
ಆಗ ಭಯದಿಂದೋಡೆ ವೃದ್ಧ ಸ್ತ್ರೀ ಎಂದಳ್. ಆಗ ಭಯದಿಂದ ಓಡ್ತಾ ಇದ್ರಲ್ಲ ಆ 8 ಜನ, ಅವರನ್ನ ಕುರಿತು ಈ ವೃದ್ಧ ಸ್ತ್ರೀ ಗಂಭೀರೆ ಹೇಳ್ತಾಳೆ, ಎನಗೆ ನಿಮ್ಮ ಕಳುವಳ್ಳಿ ಎಲ್ಲಮಂ ಎಂಟನೆಯ ಭಾಗಮಂ ತಂದು ಈ ಪೊಳಲುಟ್ಟು. ನಿಮ್ಮ ಕಳುವಲ್ಲಿ ಅಂತಂದ್ರೆ ನೀವು ಕದ್ದದ್ದರಲ್ಲಿ, ನೀವು ಕದ್ದದ್ದರಲ್ಲಿ ನನಗೆ ಎಷ್ಟು ಇಡಬೇಕು ಅಂತಂದ್ರೆ 8ನೇ 1 ಭಾಗ, 8ನೇ 1 ಭಾಗವನ್ನ ನೀವು ನನಗೆ ಕೊಡಬೇಕು ಅನ್ನೋದನ್ನ ಅವಳು ಹೇಳ್ತಾಳೆ. ತಂದು ಈ ಪೊಳಲಲ್ಲಿಟ್ಟು, ಈ ಮರದ ಪಟ್ರೆ ಇದೆಯಲ್ಲ ಇಲ್ಲಿ ನೀವು ತಂದು ಅದನ್ನ ಇಡಬೇಕು. ಪೋಪೊಡೆ ಬಾಳ್ವೇರ್ ಅಲ್ಲದಾಗಳು ಸತ್ತಿರ್. ನೀವೇನಾದ್ರೂ ಹಂಗೆ ಮಾಡಿದ್ರೆ ಮಾತ್ರ ನೀವು ಬಾಳ್ತೀರಾ, ಬದುಕ್ತೀರಾ, ಇಲ್ಲ ಅಂತಂದ್ರೆ ಸಾಯ್ತೀರಾ ಅಂತ ಹೇಳಿ ಆ ಮುದುಕಿ, ಆ ವೃದ್ಧ ಸ್ತ್ರೀ ಹೇಳ್ತಾಳೆ. ನಿಮ್ಮೆಲ್ಲರೂ ತಿಂದಪ್ಪೆನ್ ಸತ್ತಿರ್, ನಿಮ್ಮೆಲ್ಲರೂ ತಿಂದಪ್ಪೆನ್, ಇಲ್ಲ ನೀವು ಇದಕ್ಕೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮೆಲ್ಲರನ್ನು ಕೂಡ ನಾನು ತಿಂದಾಕ್ಬಿಡ್ತೀನಿ, ನಾವು ಯಕ್ಷೆ, ಅದರಿಂದ ನಾನು ತಿಂದಾಕ್ಬಿಡ್ತೀನಿ ಅಂತ ಹೇಳಿ ಅವಳು ಹೇಳ್ತಾಳೆ ಜೋರಾಗಿ. ತಿಂದಪ್ಪನ್ ಎಂದೊಡೆ ಅಂಜಿ ಕಳ್ಳರ್ ಅಂತೆ ಗೈವೇಂ ಎಂದೊಡಂಬಟ್ಟು. ಆಗ ಕಳ್ಳರು ಆಕೆ ಹೇಳಿದಂತಹ ಮಾತಿಗೆ ಅಂಜಿ ಹೆದರ್ಕೊಂಡು, ಇಲ್ಲಪ್ಪ ನಾವು ಹಾಗೇ ಮಾಡ್ತೀವಿ, 8ನೇ 1 ಭಾಗವನ್ನ ನಿನಗೆ ಕೊಡ್ತೀವಿ ಅಂತ ಹೇಳಿ ಒಪ್ಪಿಕೊಂಡು ಒಡಂಗೊಟ್ಟು ಕಳ್ಳುವಲ್ಲಿ ಎಲ್ಲಂ 8ನೆಯ ಭಾಗಂ ಅಂದ್ರೆ ಕದ್ದಂತಹದ್ರಲ್ಲಿ 8ನೆಯ ಭಾಗವನ್ನ ಆ ಮರದ ಪೊಳಲೊಳ್ಳಿಟ್ಟು ದಿವಸಕ್ಕಂ ಪೋಪರ್. ಆ ವೃದ್ಧ ಸ್ತ್ರೀಯು ತನ್ನೂರಿಂದ ಬಂದು, ಸರಿ 8ನೇ 1 ಭಾಗವನ್ನ ಆ ಮರದ 8ನೇ ಭಾಗವನ್ನ ಆ ಮರದ ಪೊಟರೆಯಲ್ಲಿ ಇಟ್ಟು ಅವರು ಪ್ರತಿದಿನವೂ ಕೂಡ ಕಳ್ಳರು ಹೋಗ್ತಾರೆ. ಆಗ ಆ ವೃದ್ಧ ಸ್ತ್ರೀಯು ತನ್ನೂರಿಂದ ಬಂದು ಕಸವರಮಂ ಕೊಂಡು, ಕಸವರ ಅಂತಂದ್ರೆ ಚಿನ್ನ, ಕಸವರ ಅಂತಂದ್ರೆ ಚಿನ್ನ, ಆ 8ನೇ 1 ಭಾಗದಲ್ಲಿ ಕದ್ದಿದ್ರನ್ನೇ ಪೊಟರೊಳಗೆ ಹಾಕ್ತಾರೆ. ಆಗ ಪ್ರತಿದಿನವೂ ಕೂಡ ಆ ವೃದ್ಧ ಸ್ತ್ರೀ ಬಂದು ಆ ಚಿನ್ನವನ್ನ ಕೊಂಡು ಪೋಕುಂ ಇಂಥ ಎಣ್ಬರ್ ಕಳ್ಳರನ್ ಆ ವೃದ್ಧ ಸ್ತ್ರೀ ಪಿಡಿದಾಳ್ದಳೆಂಬ ಕಥೆಗಳು. ಅಂದ್ರೆ ಈ ರೀತಿ 8 ಜನ ಕಳ್ಳರನ್ನ ಹಿಡಿದು ಆಳ್ತಾ ಇದ್ಲು, ಅಂದ್ರೆ ನಿಯಂತ್ರಣದಲ್ಲಿ ಅವಳು ಇಟ್ಕೊಂಡಿದ್ಲು ಅನ್ನುವಂತಹ ಒಂದು ಕತೆ ಇದು. ಈ ರೀತಿಯ ಕಥೆಯನ್ನ ಕಳ್ಳರ್ ಆ ವೃದ್ಧ ಸ್ತ್ರೀ ಪಿಡಿದಾಳ್ದಳೆಂದು ಕಥೆಗಳಂ. ಆ ವೃದ್ಧ ಸ್ತ್ರೀಯು ಈ ರೀತಿ 8 ಜನ ಕಳ್ಳರನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ಲು ಅಂತ ಹೇಳಿ, ಅಂದ್ರೆ ಪ್ರತಿದಿನವೂ ಅವಳು ಕದ್ದಂತಹ 8ನೇ 1 ಭಾಗವನ್ನ ಮರದ ಪಟ್ಟರೊಳಗೆ ಹಾಕ್ಬೇಕು. ಅಂದ್ರೆ ಅದು ಯಾರಿಗ ಪಾಲು ಅಂತಂದ್ರೆ ಆ ವೃದ್ಧ ಸ್ತ್ರೀಯಾದಂತಹ ಗಂಭೀರೆಯ ಪಾಲು. ಅವಳು ಊರಿಂದ ಬರ್ತಾ ಇದ್ಲು, ಅಲ್ಲಿದ್ದಂತಹ ಚಿನ್ನವನ್ನ ತಗೋತಾ ಇದ್ಲು, ಅವಳು ಹೋಗ್ತಾ ಇದ್ಲು. ಈ ರೀತಿಯ ಕಥೆಯನ್ನ ಇಂತಿವು ಮೊದಲಾಗೊಡೆಯ ಚಿತ್ರಕಥೆಗಳಂ ಪಟದೊಳಗೆ ಬರೆದು ಜನಗಳಿಗೆ ತೋರಿ ಪೇಳ್ದು ಬತ್ತವಂ ಕಳುವಂ. ಈ ರೀತಿಯ ಕಥೆಯನ್ನ ಜನರಿಗೆ ಹೇಳ್ತಾ 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 ಈ ರೀತಿಯ ಕಥೆಯನ್ನ, ಚಿತ್ರಕಥೆಗಳನ್ನ ಜನರಿಗೆ ಹೇಳ್ತಾ ಭತ್ತವನ್ನ ಕಳ್ಳತನ ಮಾಡ್ತಾ ಇದ್ರು ಅನ್ನೋದನ್ನು ಈ ಕಥೆಯಲ್ಲಿ ಇದೆ. ಅಂದ್ರೆ ರೈತರಿಂದ ಭತ್ತವನ್ನ ಕಳ್ಳತನ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಅವರ ಎಲ್ಲವೂ ಕೂಡ, ಅವರ ಏಕಾಗ್ರತೆ ಎಲ್ಲವೂ ಕೂಡ ಕಥೆಯಲ್ಲೇ ಇರ್ತಾ ಇತ್ತು, ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ಆ ಕಥೆಯೊಳಗಡೆ ಇರ್ತಾ ಇತ್ತು. ಕಥೆಯನ್ನ ಕೇಳ್ತಾ ಕೇಳ್ತಾ ಇದ್ದಾಗ ಈಗ 3 ಸೇರು ಭತ್ತ ಅಂತ ಹೇಳಿ ಸುಮ್ಮನೆ ಹೇಳ್ಬಿಡ್ತಾ ಇದ್ರು. ಅಲ್ಲಿ ನೋಡಿದ್ರೆ 8 ಸೇರು ಭತ್ತವನ್ನ ಅವರು ಅಳಿತಾ ಇದ್ರು. ಈ ರೀತಿ ಮೋಸವನ್ನ ಮಾಡ್ತಾ ಇದ್ರು. ವೈನಿಕನೆಂಬ ಒಬ್ಬ ಕಳ್ಳ ಈ ರೀತಿ ಮೋಸವನ್ನ ಮಾಡ್ತಾ ಇದ್ದ ಅನ್ನೋದನ್ನ ಸುಕುಮಾರ ಸ್ವಾಮಿ ಅನ್ನುವಂತಹ ಕಥೆಯ ಒಂದು ಭಾಗದಲ್ಲಿ ಇದು ಇದೆ. ಇದಿಷ್ಟು ಗಂಭೀರೆ ಎಂಬ ವೃದ್ಧ ಸ್ತ್ರೀ ಯಾವ ರೀತಿ ಆ 8 ಜನ ಕಳ್ಳರನ್ನ ತನ್ನ ಬುದ್ಧಿವಂತಿಕೆಯಿಂದ ತನ್ನ ನಿಯಂತ್ರಣದಲ್ಲಿ ಅವಳು ಇಟ್ಕೊಂಡಿದ್ಲು, ಯಾವ ರೀತಿ ಅವರನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಅವರಿಂದ ಲಾಭವನ್ನ ಹೇಗೆ ಪಡೆದ್ಲು ಅನ್ನೋದು ಈ ಕಥೆಯಲ್ಲಿ ಇರೋದು. ಅಂದ್ರೆ ಜಾಣತನ ಇದ್ರೆ ಏನನ್ ಬೇಕಾದ್ರೂ ಕೂಡ ನಾವು ಸಾಧಿಸ್ಬೋದು ಅಂತ ಹೇಳಿ. ಇದೆಲ್ಲರಿಗೂ ಕೂಡ ಕತೆ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.